श्रीगुरुभ्यो नमः। हरिः ॐ। गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणस्पत आन शृण्वन्नोतिभिः सेदसाधनम्। ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ अथ पुरुषो ह वै नारायणो कामयत प्रजासृजेति। नारायणात् जायते मनः सर्वेन्द्रियाणि च। खं वायु ज्योतिराप पृथिवी विश्वस्य धारिणी। नारायणात् जायते नारायणात् रुद्रो जायते नारायणादिन्द्रो जायते नारायणात् प्रजापतय प्रजायन्ते नारायण। द्वादशादित्या रुद्रा वसवः सर्वाणि छन्दागंसि। नारायणादे समुत्पद्यन्ते नारायणे प्रवर्तन्ते नारायणे प्रलीयन्ते। अथ नित्यो नारायणः ब्रह्मा नारायणः शिवश्च नारायणः शक्रश्च नारायणः या वा पृथिव्यौ च नारायणः कालश्च नारायणः दिशश्च नारायणः ऊर्ध्वश्च नारायणः अधश्च नारायणः अन्तर्बहिश्च नारायणः। नारायण एवेदकं सर्वं यद्भूतं यच्च भव्यम्। निष्कलो निरञ्जनो निर्विकल्पो निराख्यात शुद्धो देव एको नारायणः। न द्वितीयोऽस्ति कश्चित् एवं वेद स विष्णुरेव भवति स विष्णुरेव भवति। ओमित्यग्रे व्याहरेत् नमः इति पश्चात् नारायणायेत्युपरिष्टात् ओमित्येकाक्षरं नमः इति द्वे अक्षरे नारायण एति पञ्चाक्षराणि। एतद्वै नारायणस्याष्टाक्षरम्
येति विन्दते प्राजापत्यगम्राय स्पोषं गौपत्यम् ततोऽमृतत्वमश्नुते ततोऽमृतत्वमश्नुत इति एवं वेद प्रत्यगानन्दं ब्रह्मपुरुषं प्रणवस्वरूपम् अकार उकार मकार इति कामेकदा समभरत्तदेकदोमिति यमुक्त्वा मुच्यते योगी जन्म संसारबन्धनात्। ॐ नमो नारायणायेति मन्त्रोपासकः वैकुण्ठभुवनलोकं गमिष्यति तदिदं परं पुण्डरीकं विज्ञानघनम् तस्मात् तदिदावन्मात्रम् ब्रह्मण्यो देवकी पुत्रो ब्रह्मण्यो मधुसूदनो सर्वभूतस्तमेकं नारायणं कारणरूपमकार परब्रह्मो एकतथर्वशिरो यो गीते प्रातरधीयानो रात्रिकृतं पापं नाशयति सायमधीयानो दिवसकृतं पापं नाशयति माध्यन्निदमादित्याभिमुखो धीयान पञ्चपातकोपपातका प्रमुच्यते सर्ववेदपारायण पुण्यं लभते नारायण सायुज्यमवाप्नोति नारायण सायुज्यमवाप्नोति एवं वेद इत्युपनिषत्। ॐ शान्ति शान्ति शान्तिः। ಬೇರೆಯವರೆಲ್ಲ ಭಗವಾನ್ ಬುದ್ಧನ ಬೌದ್ಧ ಧರ್ಮದ ಸ್ಥಾಪನೆ ಮಾಡ್ದ ಅಂತ ಹೇಳಿದ್ರೆ, ನಾವು ಹಿಂದೂ ಧರ್ಮದವರು 10 ಅವತಾರಗಳಲ್ಲಿ ಬುದ್ಧ ಒಂದು ಅವತಾರ ಅಂತ ಪರಿಗಣಿಸ್ತೀವಿ. ಅದಕ್ಕೆ ನಾನು ನಾರಾಯಣನ ಆ ವೇದ ಪಾಠವನ್ನು ಹೇಳಿದ್ದು. ಯಾಕೆ ಅಂದರೆ ನಾವು ಕೇವಲ ಅವನನ್ನು ಬುದ್ಧನಾಗಿ ನೋಡಲ್ಲ, ಬದಲಾಗಿ ಆ 10 ಅವತಾರಗಳಲ್ಲಿ, ದಶಾವತಾರಗಳಲ್ಲಿ ಕೇಶವಧೃತ ಬುದ್ಧ ಶರೀರಂ ಜಯ ಜಗದೀಶ ಹರೇ ಅಂತ ಹೇಳ್ತೀವಿ. ನಾವು ಆ್ಯಕ್ಚುಲಿ ನಿನ್ನೆ ಮಾಡಬೇಕಾಗಿತ್ತು, ಆದರೆ ನನಗೆ ನಿನ್ನೆ ಬೆಂಗಳೂರಿನ ಥಿಯಾಸಾಫಿಕಲ್ ಸೊಸೈಟಿನಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಬೆಳಗ್ಗೆ ಮಾಡಿದರು. ಹಾಲು ಭರ್ತಿಯಾಗಿ ಹೊರಗಡೆನೂ ಕೂತ್ಕೊಳ್ಳೋಷ್ಟು ಜನ ತುಂಬಿದ್ರು ಸಭಾಂಗಣದಲ್ಲಿ. ತುಂಬ ಚೆನ್ನಾಗಿ ನಡೀತು. ಭಾಳ ಚೆನ್ನಾಗಿ ಬುದ್ಧನ ವಿಚಾರಧಾರೆ ಮತ್ತು ಗಾನ ಮತ್ತು ಪ್ರವಚನ ಎರಡೂ ನಡೀತು. ಆದರೆ ಆಶ್ರಮದ ಪರಂಪರೆಗೆ ಧಕ್ಕೆ ಬರಬಾರ್ದು ಅಂಥೇಳಿ ನಾನು ಈಗ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ. ಬುದ್ಧನ ವಿಚಾರಧಾರೆಯಲ್ಲಿ ನಿಮಗೆ ಗೊತ್ತು, ಕರುಣೆ, ದಯೆ, ಇನ್ನೊಂದು ಬಹಳ ಮುಖ್ಯ ಇದೆ, ಏಕಾಗ್ರತೆ ಅಥವಾ ಮೈಂಡ್ಫುಲ್ನೆಸ್. ಅದರ ಸರಿಯಾದ ಕನ್ನಡದ ಭಾವಾರ್ಥ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಆದರೂ ಅದನ್ನು ನೀವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಮನಃಪೂರ್ವಕವಾಗಿ, ಸಾವಧಾನತ್ವ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಏನನ್ನು ನಾವು ಮಾಡಿದ್ರೂ ಆ ಒಂದು ಕೆಲಸವನ್ನು ಮನಃಪೂರ್ವಕವಾಗಿ, ಮನಸ್ಸನ್ನು ಪೂರ್ತಿ ಅದರಲ್ಲಿ ತುಂಬಿ ಕೆಲಸ ಮಾಡಬೇಕು. ರೋಬೋಟ್ಗಳಾಗ್ಬಿಟ್ಟಿದ್ದೀವಿ ನಾವು. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಗೊತ್ತೇ ಇಲ್ಲ, ಹಂಗೆ ಹಿಂಗೆ ಹೋಗ್ಬಿಡ್ತೀವಿ. ದೇವ್ರ ಮನೆ ಬಾಗಿಲು ತೆಗೆದು ಹಂಗೆ ಹೋಗಿ ದೇವ್ರಿಗೆ ಹೂವು ಹಾಕ್ಬಿಟ್ಟು ಹಂಗೆ ಹಿಂಗೆ ಇದು ಹಚ್ಚಿಬಿಟ್ಟು ಹಂಗೆ ಬಂದವ ಮತ್ತು ಹಿಂಗೆ ಮತ್ತು ಹಂಗೆ ಹೋಗಿ ಪೂರ್ತಿ ನಾವು ಬುದ್ಧ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದ ಅನಿಸುತ್ತೆ. ಈಗ
ಕ್ರೈಸ್ತ ಬರೋದಕ್ಕೆ 600 ವರ್ಷದ ಹಿಂದೆಯೇ ಬುದ್ಧ ಬಂದ ಜಗತ್ತಿಗೆ. ಅವನು ಎಕ್ಸ್ಪೆಕ್ಟ್ ಮಾಡಿದ್ದ ಅನಿಸುತ್ತೆ ನಾವೆಲ್ಲ ಹೀಗೆ ಅಂತ. ಅದು ನಾನೇನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆ ಮೈಂಡ್ಫುಲ್ನೆಸ್ನ ನಿಮಗೆ ವಿವರಿಸ್ತೀನಿ ಇವತ್ತು ಯಾವ ಥರ ಅಂತ. ಬಾಕಿದು ಬರುತ್ತೆ, ದಯೆ ಕರುಣೆ ಎಲ್ಲ ನಿಮಗಿದೆ ಬರುತ್ತೆ, ಈ ಜಗತ್ತಿನಲ್ಲಿ ನೋಡಿದಾಗ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವಂತೂ ನಮ್ಮ ಜೀವನವನ್ನೇ ಅದಕ್ಕೆ ಕೊಟ್ಟು ಬಿಟ್ಟಿದ್ದೀವಿ, ದಯೆ ಕರುಣೆ ಸೇವೆ ಇತ್ಯಾದಿಗಳಿಗೆ. ಆದರೆ ಮೈಂಡ್ಫುಲ್ನೆಸ್ಸು ಅದೆಲ್ರಿಗೂ ಬರೋದಿಲ್ಲ. ನಾವು ಡಿಪೆಂಡ್ ಆಗೋದು ಪೂಜಾರಿಗಳಿಗೆ, ಅರ್ಚಕರಿಗೆ. ಕೂತ್ಕೋತೀವಿ, ಸಂಕಲ್ಪ ಮಾಡ್ತೀವಿ, ಪೂಜೆ ಮಾಡಿ ಹೂವು ಹಾಕಿ ಅವನನ್ನು ನೋಡಿ ಇಲ್ಲಿ ಹಾಕ್ತೀವಿ. ಇಲ್ಲ ರೀ, ಅಲ್ಲಿ ಪಾದಗಳನ್ನು ನೋಡಿ ಹಾಕಬೇಕಂತ. ಆಮೇಲೆ ನಿಮಗೆ ಇನ್ನೊಂದು ಗೊತ್ತಿದೆ, ಸಂಕಲ್ಪ ಮಾಡುವಾಗ ಮಾಮ ಅಂತ ಹೇಳಿ ಅಂತ. ಅವನು ಮಾಮ ಅಂತಾನೆ, ಯಾಕಂದ್ರೆ ಫೋನ್ ಬಂದಿದೆ ಅವ್ರ ಮಾಮನಿಂದ. ಸೊ ಅವನಿಗೆ ಹೇಳಬೇಕಿಲ್ಲ ರೀ, ಸಂಕಲ್ಪ ಮಾಡುವಾಗ ಯಾರು ಮಾಡುವಾಗಲೂ ನೀವು ದೇವ್ರ ಮನೆಗೆ ಹೋದಾಗ ಫೋನ್ನ ತಗೊಬರಬೇಡಿ ಭಾಳ. ಸೊ ಇದೆಲ್ಲ ಬುದ್ಧ ಎಕ್ಸ್ಪೆಕ್ಟ್ ಮಾಡಿದ್ದ ಅನಿಸುತ್ತೆ. ಇವತ್ತು ನಿಮ್ಮ ಮನಸ್ಸಿಗೆ ಮೈಂಡ್ಫುಲ್ನೆಸ್ ಮಂತ್ರ ಹೇಳ್ತಿದ್ದೀರ. ಇವತ್ತು ನಾರಾಯಣನ ಮಂತ್ರ ಹೇಳಿದ್ರಿ, ನಾರಾಯಣನ ಸ್ಮರಣೆ ಮಾಡಿಕೊಂಡು ಆ ಮಂತ್ರವನ್ನು ಹೇಳೋದು. ಮತ್ತು ಪೂಜೆ ಮಾಡುವಾಗ ಭಗವಂತನ ಪಾದಾರವಿಂದಗಳಿಗೆ ಪುಷ್ಪವನ್ನು ಸಮರ್ಪಿಸೋದು. ಊಹೆ ಮಾಡಿಕೊಳ್ಬೇಕು, ಚಿಂತಿಸಬೇಕು, ಭಾವನೆ ತೆಗೆದುಕೋಬೇಕು, ತದನಂತರ ಕೆಲಸ ಮಾಡಬೇಕು ಅಂತ. ನಾವು ರೋಬೋಟ್ ಥರ ಆಗಿಬಿಟ್ಟಿದ್ದೆ. ಅದಾದಮೇಲೆ ಮುಗಿದೋಯ್ತು, ಹೊರಟ್ಬಿಟ್ಟ, ಪೂಜೆ ಆಗುತ್ತೆ. ಯಾಕೆಂದರೆ ಪೂಜೆ ಆದಮೇಲೆ ನೆಕ್ಸ್ಟ್ ಕೆಲಸ ನಮ್ಗೆ ತುಂಬ ಇದೆ. ದೇವ್ರಿಗೇನೋ ಏನೂ ಕೆಲಸ ಇಲ್ಲ, ಸುಮ್ಮನೆ ಕೂತಿರ್ತಾನೆ ಅವ್ರಿಗೇನು, ಈಸ್ ಎ ಫ್ರೀ ಮ್ಯಾನ್. ನಮ್ಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಅಯ್ಯೋ ಏನು ಇವತ್ತು ಯಾಕೆ ಇಷ್ಟು ದೊಡ್ಡ ಪೂಜೆ ಮಾಡ್ತೀರಾ ಅಂತ ಕೇಳೋರು ಇದ್ದಾರೆ ಮನೇಲಿ. ఏమి ఈరోజు ఇంత పూజం చేస్తూ ఉండరు లేదండి, అది చేయాల ఈరోజు శుక్రవారం కదా మంత్రం ಅವಳಂತ ವೆಯ್ಟ್ చేస్తూ ఉంటారు. ರಾ ಮುಗಿದೋಯ್ತು ನಮ್ಮ ಕತೆ. ಸೊ ಇದಕ್ಕೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ನೀವು ಪೂಜೆ ಮಾಡ್ತೀರಾ ಅಂದರೆ ಪೂಜೆ ಮಾಡಬೇಕಷ್ಟೆ. ಓದ್ತಾ ಇದ್ದಾರೆ ಮಕ್ಕಳು, ಎಜುಕೇಷನ್ ಮಾಡ್ತಿದ್ದಾರೆ, ಹೈಯರ್ ಸ್ಟಡೀಸ್ ಮಾಡ್ತಿದ್ದಾರೆ. ವಿ ಸಿಟ್ ಸ್ಟಡಿ, ಪುಟ್ ಅವರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ಸ್ಟಡಿ. ಅದಕ್ಕೆ ಮಕ್ಕಳು ಚೆನ್ನಾಗಿ ಓದ್ತಾರೆ. ಯಾಕೆಂದರೆ ಅವ್ರು ನಮ್ಮಂಗೆ ಇಡೀ ಜಗತ್ತಿನ ಜವಾಬ್ದಾರಿ ತೊಗೊಂಡಿಲ್ಲ. ಅವರು ಓದೋ ಇದನ್ನು 1ರಿಂದ 10 ಮಗ್ಗಿ ಪಾಠ ಹೇಳಿದ್ರೆ ಅವನು ಪಾಪ ಏನೂ ಗೊತ್ತಾಗಲ್ಲ, ಅವನು ಆ ಮಗ್ಗಿನೇ ಹೇಳ್ತಾನೆ. ನಾವು ಅವನಿಗೆ ಮಗ್ಗಿ ಹೇಳಿಬಿಟ್ಟು ನಾವು ಬಿಲ್ ಕ್ಲಿಂಟನ್ನು, ಡೊನಾಲ್ಡ್ ಮತ್ತು ಮೋದಿ ಮತ್ತು ಲೋಕಲ್ಲು ಇದೆಲ್ಲ ಮುಗಿಸಿ ಆಯ್ತೇನೋ ಇನ್ನೂ ಇದೆಯಾ ಆಮೇಲೆ ಇಲ್ಲಿ ಮಾತಾಡ್ತಿರ್ತೀವಿ ನಾವು. ಆ ಮಗುಗೆ ಅಷ್ಟಿದೆ ನೋಡಿ. ಒಂದು ಮಗು ಬಂತು ಮೊನ್ನೆ, ಇಲ್ಲೇನ ಹೇಳಿದ್ದು ಭಗವದ್ಗೀತೆ, ಯಾರು ಪುಟ್ಟ ಪಾಪು, ಇಲ್ಲಲ್ಲ. ನಾನು ಒಂದು ತುಮಕೂರಲ್ಲಿ ಒಬ್ಬರು ಮಗುದು ಹುಟ್ಟದಬ್ಬ ಇತ್ತು, ಹರೀಶ್ ಆಚಾರ್ಯರ ಮಗ. ಸೊ ಆಚಾರ್ಯರವ್ರ ಮಗ ಕೂತ್ಕೊಂಡಾನೆ. ನಾನು ಅಂದ್ಕೊಂಡೆ ಅವನು ಕೂರಿಸಿದ್ರು, ಅಲ್ಲ ಶ್ರದ್ಧೆಯಿಂದ ಕೂತ್ಕೊಂಡ. ಏನೋ ಹಾಡ್ಬಿಟ್ಟ ಅಂತ ಭಯ ನಮಗೆ. ಈಗ ಯಾರು ಯಾವ ಹಾಡು ಹಾಡ್ತಾರೆ ಗೊತ್ತಿಲ್ಲಲ್ಲ, ಭಯ ನಮಗೆ. ಈಗ ಏನಾಗ್ಬಿಟ್ಟಿದೆ, ನಿಮಗೂ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನೀವು ಡೌನ್ಲೋಡ್ ಮಾಡ್ಕೊಳ್ತೀರಲ್ಲ, ಇದ್ದಾಳೆ ಎಕ್ಸ್ಪರ್ಟು, ಡೌನ್ಲೋಡು ಕಂಪ್ಯೂಟ್ರೆಲ್ಲ ನೋಡ್ತಿರ್ತಾರೆ, ಡೌನ್ಲೋಡ್ ಮಾಡ್ಕೊತೀರ, ಆ ಹಾಡು ಹಾಕ್ತೀರ. ಸೊ ಶ್ರೀಮನ್ನಾರಾಯಣ ಹಾಡು ಹಾಡ್ತಾಳೆ MS ಸುಬ್ಬಲಕ್ಷ್ಮಿದು. ಆ ಹಾಡು ಆದ ತಕ್ಷಣ, ಹಾಡಾದ ತಕ್ಷಣ ಉರಿ ಅಂತ ಏನು ಅಡ್ವರ್ಟೈಸ್ಮೆಂಟು. ಹಾಡು ಮುಗಿದ ತಕ್ಷಣ ಉರಿ ಅಂತ ಬರುತ್ತೆ. ಯಾರು ಗಾಬರಿ ಆಗಿಬಿಡ್ತಾರೆ. ಎಲ್ಲಿದ್ರೆ ಅದು ಊನೋಗೆ ಅಡ್ವರ್ಟೈಸ್ಮೆಂಟ್, ಅದು ಎಷ್ಟು ನಿಮಿಷ ಆಗುತ್ತೆ ಅಂತ. ಆ ಉರಿ ಎಲ್ಲ ಹೋಗಿ ಅವನು ತೇಗಿ ಅದೆಲ್ಲ ಆದಮೇಲೆ ಮುಂದಿನ ಹಾಡು ಬರುತ್ತೆ. ಎಂಥ ಪ್ರಪಂಚ ಬಂದುಬಿಡ್ತು ನೋಡಿ, ಎಂಥ ಪ್ರಪಂಚ ಬಂತು ನೋಡಿ. ಸೊ ನನಗೆ ಅರ್ಥವೇ ಆಗಲಿಲ್ಲ, ಎಷ್ಟು ಚೆನ್ನಾಗಿ ಹಾಡೋದು ಶ್ರೀಮನ್ನಾರಾಯಣ. ಅಲ್ಲಿ ಇದೆಲ್ಲ ಪರಮಾಣು ರೂಪ, ಅಲ್ಲಿ ಯಾವ ಪರಮಾಣ, ಎಷ್ಟು 100 ವರ್ಷದಿಂದನೇ ಆ ಅಣ್ಣಮಾಚಾರ್ಯರು ಪರಮಾಣು ರೂಪ ಅಂತ ಹೇಳಿಬಿಟ್ರು. ಆ ಪರಮಾಣು ವಿಚಾರ ಎಲ್ಲ ಗೊತ್ತಿತ್ತು. ಅದಷ್ಟು ಚೆನ್ನಾಗಿ ಕೇಳಿ ಶ್ರೀಮನ್ನಾರಾಯಣ ನೆನೆಸ್ಕೋತಾರೆ, ಉರಿ ಅಂತ. ಅಯ್ಯಪ್ಪ, ಇನ್ನೊಂದು ಅಡ್ವರ್ಟೈಸ್ಮೆಂಟು, ಆ ಒಳ್ಳೆ ಹಾಡಾಯಿತು, ಮನುಜಡಿ ಪುಟ್ಟಿ ಅದು ಹಾಡು ಕೇಳಿದ್ಮೇಲೆ ಎಂಥ ಹಾಡು ಅಂತ ಕೇಳಿದ್ರೆ ಬೆಂಕಿ ಅಂತ ಕೂತಾಗ
ಏನು ಅಡ್ವರ್ಟೈಸ್ಮೆಂಟ್ ನೋಡಿ ಹೆಂಗಾಗ್ಬಿಡ್ತು ನಮ್ಮ ದೇಶ. ಭಾಳ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಮನಸ್ಸು ಸ್ಥಿಮಿತ ಇರೋದಕ್ಕೆ ಕಷ್ಟ ಆಗ್ತಿದೆ. ಬುದ್ಧನ 3 ಮುಖ್ಯವಾದ ಉಪದೇಶದಲ್ಲಿ ಕೊನೆಯದು ಒಂದು ಇಟ್ಕೊಂಡಿದ್ದೀನಿ, ನಿಮಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಬುದ್ಧನ ಹಾಡುಗಳು ಹಾಡಿ, ಕರುಣಾಶೀತಲ ಹಾಡಿ. ಧರ್ಮ ಬಾಳ್ವೆಯ ಸಲಹಲೆಂದು ಧರ್ಮಮೂರ್ತಿ ಇಳಿದು ಬಂದೆ. ಸರ್ವಧರ್ಮದ ಸರ್ವಕರ್ಮದ ಸರ್ವಸಾರವ ತೆರೆದು ತೋರಿದೆ. ಸರ್ವ ಸೃಷ್ಟಿ ವಿಮುಕ್ತಿದ ಸಾಧಕ ಸರ್ವತ್ಯಾಗಿ ಸಾರ್ವಭೌಮ ಅಂತ ಹಾಡಿದು. ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ. ಬುದ್ಧನ ಒಳ್ಳೆಯ ಅರ್ಥಗರ್ಭಿತವಾದ ಹಾಡು. ಕರ್ಮಕಾಂಡವ ಕ್ರೌರ ಜಡತೆಯಿಂ ಧರ್ಮಶಾಸ್ತ್ರದ ಶುಷ್ಕವಾದದಿಂ ಧರ್ಮ ಬಾಳ್ವೆಯ ಸಲಹಲೆಂದು ಧರ್ಮಮೂರ್ತಿ ಇಳಿದು ಬಂದೆ. ಬುದ್ಧ ಬಂದಾಗ ಕರ್ಮಕಾಂಡವೇ. ಸ್ವಾಮಿ ನನಗೆ ಯಾಕೋ ಈ ತೊಂದರೆ ಆಗ್ತದೆ, ಬಾ ಕೂತ್ಕೋ, ಈ ಯಜ್ಞ ಮಾಡು, ಈ ತೊಂದರೆ ನಿಂಗೆ ನಿವಾರಣೆ ಆಗುತ್ತೆ ಅಂತ. ಬದುಕಿದೆಯಾ ಬಡ ಜೀವ ಅಂತ ಬಂದ, ಅವರನ್ನು ಮುಗಿಸ್ಬಿಟ್ರು. ಇನ್ನೊಬ್ಬ ಬರ್ತಾನೆ, ಸ್ವಾಮಿ ಏನೋ ಬಹಳನೇ ಕಷ್ಟ ಆಗಿದೆ ಮನೇಲಿ, ನೀವೊಂದು ಯಜ್ಞ ಇದೆ, ಆ ಯಜ್ಞ ಮಾಡಿಸು. ಸೊ ಕರ್ಮಕಾಂಡ ತುಂಬ ಹೋಗ್ಬಿಟ್ಟಿತ್ತು ಅವಾಗ ಬುದ್ಧನ ಸಂದರ್ಭದಲ್ಲಿ. ಅಂದರೆ ಬೌದ್ಧ ಧರ್ಮದ ಒಂದು ಸಂದರ್ಭ ಅದು. ಒಂದು ಕಡೆ ಜೈನ ಧರ್ಮ, ಒಂದು ಕಡೆ ಬೌದ್ಧ ಧರ್ಮ, ಅದರ ಮಧ್ಯ ಸ್ಯಾಂಡ್ವಿಚ್ ಆಗಿಬಿಟ್ಟಿತ್ತು ಹಿಂದೂ ಧರ್ಮ. ಕನ್ಫ್ಯೂಷನ್ ಆಗಿ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು, ಏನು ಮಾಡೋಕ್ಕೂ ಗೊತ್ತಾಗ್ತಿರ್ಲಿಲ್ಲ ಅಂತಹ ಸಮಯದಲ್ಲಿ. ಅದಕ್ಕೆ ಬುದ್ಧ ಇದು ಯಾವುದಕ್ಕೂ ಒಪ್ಕೊಳ್ಳಿಲ್ಲ. ಹೇಳ್ದ, ನೋಡಿ ಬನ್ನಿ ಇಲ್ಲಿ, ಅದಲ್ಲ, ನೀವು ಮೊದಲು ಮನಃಶುದ್ಧಿ ಮಾಡ್ಕೊಳ್ಳಿ, ಹೃದಯ ಶುದ್ಧಿ ಮಾಡ್ಕೊಳ್ಳಿ, ಪವಿತ್ರ ಜೀವನ ನಡೆಸಿ, ಆಮೇಲೆ ಯು ಬಿಕಮ್ ಫಸ್ಟ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ದೆನ್ ಯು ಕ್ಯಾನ್ ಗೋ ಫಾರ್ ದ ಡಿವೈನಿಟಿ. ಹ್ಯೂಮನಿಟಿನೇ ಇಲ್ಲ ಎಲ್ಲ ಡಿವಿನಿಟಿ ಎಲ್ಲಿ ಹೋಗ್ತೀವಿ? ಮಾನವೀಯ ಮೌಲ್ಯಗಳೇ ಇಲ್ಲದೇ ಇದ್ದಾಗ ದೈವತ್ವದಡೆ ಹೇಗೆ ಹೋಗ್ತೀಯಾ? ಅದು ಬುದ್ಧನ. ಅದಕ್ಕೆ ನಾವು ಭಾಳ ಇಷ್ಟ. ಸ್ವಾಮಿ ವಿವೇಕಾನಂದರು ಬುದ್ಧನ ಬಗ್ಗೆ ತುಂಬ ಇಷ್ಟಪಡ್ತಾಯಿದ್ರು. ಅವರು ಅಮೆರಿಕದಲ್ಲಿ ಅನೇಕ ಉಪನ್ಯಾಸಗಳನ್ನು ಬುದ್ಧನ ಬಗ್ಗೆ ಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ರಾಮಕೃಷ್ಣ ಆಶ್ರಮದ ಏನಂತ ಹೇಳ್ತೀರಾ, ಅದೇ ಕೋಡ್ ಅಥವಾ ಧ್ಯೇಯ ವಾಕ್ಯ ಏನಂದರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯ ಚ. ಸೊ ನಾವು ಪಲ್ಲಕ್ಕಿ, ಅಡ್ಡ ಪಲ್ಲಕ್ಕಿ, ಅದು ನಾವು ಅದನ್ನು ಹೋಗೋಲ್ಲ, ಯಾಕಂದ್ರೆ ನಾವು ಈ ರೀತಿಯ ಜೀವನ ನಡೆಸೋರು. ಸೊ ನಾವು ಸೇವೆ ಮಾಡೋರು, ಸೇವೆ ಮಾಡಿ ಜಗತ್ತಿನಲ್ಲಿ ಆ ಭಗವಂತನನ್ನು ಪ್ರತಿಯೊಂದು ಅಣುವಿನಲ್ಲೂ ಕಾಣೋದು. ಆ್ಯನಿ ಬೆಸೆಂಟು ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದಾಳೆ, ತುಂಬ ಚೆನ್ನಾಗಿ ಹೇಳಿದ್ದಾಳೆ. ಪ್ರತಿಯೊಂದು ಅಣುವಿನಲ್ಲೂ ಆ ಬ್ರಹ್ಮ ಶಕ್ತಿಯನ್ನು ತುಂಬಿರುವಂಥದ್ದನ್ನು ಅರಿತುಕೊಂಡ್ರೇ ಜೀವನ ನಿಜವಾದ ಜೀವನವಾಗುತ್ತೆ ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ಇದು ಸರ್ವಧರ್ಮದ ಕಾಮಮೋಹದ ತಮವ ಕಳೆಯಲು ಪ್ರೇಮ ಜ್ಯೋತಿಯ ಕಾಂತಿ ಬೆಳಗಿಗೆ ವಿಷಮ ಶೈತ್ಯದಿ ಭೀತ ಜನಕ್ಕೆ ಸೌಮ್ಯ ಸಮತೆಯ ಸ್ಥೈರ್ಯ ನೀಡಿಯೇ. ಹಾಡಿ. ಏನು ತಗೊಂಡ್ಯಾ? ಏನು ತಗೋತೆ? ತಾಳ ತಗೋತೆ, ಗೆಜ್ಜೆ ತಗೋತೆ? ಕರುಣ ಶೀತಲ ಕಿರಣ ಶೋಭಿತ ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ ಕರುಣ ಶೀತಲ.
ಕರುಣ ಶೀತಲ ಕಿರಣ ಶೋಭಿತ ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ ಕರುಣ ಶೀತಲ. ಕಾಮ ಮೋಹದ ತಮವ ಕಳೆಯಲು ಕಾಮ ಮೋಹದ ತಮವ ಕಳೆಯಲು ಪ್ರೇಮ ಜ್ಯೋತಿಯ ಕಾಂತಿ ಬೆಳಗಿನೆ. ಕಾಮ ಮೋಹದ ಕಳೆಯಲು ಕಾಮ ಮೋಹದ ತಮವ ಕಳೆಯಲು ಪ್ರೇಮ ಜ್ಯೋತಿಯ ಕಾಂತಿ ಬೆಳಗಿನೆ. ವಿಷಮ ಶೈತ್ಯದಿ ಭೀತ ಜಗಕ್ಕೆ ವಿಷಮ ಶೈತ್ಯದಿ ಭೀತ ಜಗಕ್ಕೆ ಸೌಮ್ಯ ಸಮತೆಯ ಧೈರ್ಯ ನೀಡಿದೆ ಕರುಣ ಶೀತಲ ಕಿರಣ ಶೋಭಿತ ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ ಕರುಣ ಶೀತಲ. ಕರ್ಮ ಕಾಂಡದ ಕ್ರೌರ್ಯ ಜಡತೆಯು ಕರ್ಮ ಕಾಂಡದ ಕ್ರೌರ್ಯ ಜಡತೆ ಕರ್ಮ ಕಾಂಡದ ಕ್ರೌರ್ಯ ಜಡತೆ ಧರ್ಮಶಾಸ್ತ್ರದ ಶುಷ್ಕವಾದದಿ ಕರ್ಮ ಕಾಂಡದ ಕ್ರೌರ್ಯ ಜಡತೆಯು ಧರ್ಮಶಾಸ್ತ್ರದ ಶುಷ್ಕವಾದದಿ ಧರ್ಮ ಪಾಳ್ವೆಯ ಸಲಹಲೆಂದು ಧರ್ಮ ಪಾಳ್ವೆಯ ಸಲಹಲೆಂದು ಧರ್ಮ ಮೂರ್ತಿ ಹಿಡಿದು ಬಂದೆ ಕರುಣ ಶೀತಲ ಕಿರಣ ಶೋಭಿತ ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ ಕರುಣ ಶೀತಲ. ಸರ್ವಧರ್ಮದ ಸರ್ವ ಕರ್ಮದ ಸರ್ವಧರ್ಮದ ಸರ್ವ ಕರ್ಮದ ಸರ್ವಧರ್ಮದ ಸರ್ವ ಕರ್ಮದ ಸರ್ವಶಾಸ್ತ್ರ ಎರೆದು ತೋರಿದೆ ಸರ್ವಧರ್ಮದ ಸರ್ವ ಕರ್ಮದ ಸರ್ವಶಾಸ್ತ್ರ ಎರೆದು ತೋರಿದೆ ಸರ್ವಸೃಷ್ಟಿ ವಿಮುಕ್ತಿ ಸಾಧಕ ಸರ್ವಸೃಷ್ಟಿ ವಿಮುಕ್ತಿ ಸಾಧಕ ಸರ್ವತ್ಯಾಗಿ ಸಾರ್ವಭೌಮ ಕರುಣ ಶೀತಲ ಕಿರಣ ಶೋಭಿತ ಕರುಣ ಶೀತಲ ಕಿರಣ ಶೋಭಿತ ತರಣಿ ನಿನ್ನಯ ಚರಣ ಕೆರಗುವೆ ಕರುಣ
ಬುದ್ಧನಿಗೆ ಸರಿಯಾಗಿ ಸೆಟ್ ಆಗುವಂಥ ಹಾಡು. ಇನ್ನೊಂದು ಯಾರ ಮಹಿಮಾ. ಯಾರ ಮಹಿಮಾ ಜ್ಯೋತಿ ಜಗವನು. ಬೇರೆಯವ್ರು ಯಾರನ್ನು ಜ್ಞಾಪಿಸ್ಕೊಳ್ಳಲ್ಲ, ನಾವು ಬುದ್ಧನ ಜ್ಞಾಪಿಸ್ಕೊಳ್ತೀವಿ, ವಿವೇಕಾನಂದರನ್ನ ಜ್ಞಾಪಿಸ್ಕೋತೀವಿ, ರಮಣ ಮಹರ್ಷಿಗಳನ್ನ ಜ್ಞಾಪಿಸ್ಕೋತೀವಿ, ಅಣ್ಣಮಾಚಾರ್ಯರನ್ನ ಜ್ಞಾಪಿಸ್ಕೋತೀವಿ, ಭದ್ರಾಚಲ ರಾಮದಾಸರನ್ನ ಜ್ಞಾಪಿಸ್ಕೋತೀವಿ, ಪುರಂದರದಾಸರನ್ನ ಜ್ಞಾಪಿಸ್ಕೋತೀವಿ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋವರೆಗೆ ಇವ್ರನ್ನೆಲ್ಲ ಈ ಜಗತ್ತು ಜ್ಞಾಪಿಸ್ಕೊಡುತ್ತೆ. ಕಾರಣ ಅವರು ನಡೆದ ಜೀವನ, ಅವರು ಅನುಭವಿಸಿದ ಆ ಭಗವದಾನಂದ, ಅವರು ಹಾಕಿದ ದಾರಿಯಲ್ಲಿ ನಾವು ನಡೆಯೋದು ನಮ್ಮ ಒಂದು ಧರ್ಮ. ಯಾರ ಮಹಿಮಾ ಜ್ಯೋತಿ ಜಗವನ್ನು ಅಮೃತದಂದದಿ ಎಲ್ಲರೆದೆಯನ್ನು ತುಂಬಿ ರೋಮಾಂಚನವಗೈವುದು ಅಂಥ ಪ್ರೇಮದ ಜಲಧಿಯ. ಜೀವ ನಿನ್ನೊಳಗಿರುವವರೆಗೂ, ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಯಾರ ಮಹಿಮಾ ಜ್ಯೋತಿ ಜಗವನ್ನು ಅಮೃತದಂದದಿ ಎಲ್ಲ ಹೃದಯನು ತುಂಬಿ ರೋಮಾಂಚನವಗೈವುದು ಅಂಥ ಪ್ರೇಮದ ಜಲಧಿಯ. ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಯಾರ ಶ್ರೀ ಶುಭನಾಮ ಹೃದಯದ ಕೊರಗನೆಲ್ಲ ಕಳೆಯುವುದು, ಯಾರ ಶ್ರೀ ಶುಭನಾಮ ಹೃದಯದ ಕೊರಗನೆಲ್ಲ ಕಳೆಯುವುದು. ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು, ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು. ಯಾರ ಅನ್ವೇಷಣೆಯಲಿ ಜಗ, ಯಾರ ಅನ್ವೇಷಣೆಯಲಿ ಜಗ ಒಲಿದೆ ತೊಳಲು ತಲಿರುವುದು. ಯಾರ ಅನ್ವೇಷಣೆಯಲಿ ಜಗ ಬರಿದೆ ತೊಳಲು ತಲಿರುವುದು. ಅಂಥ ದೇವನ ತಿಳಿದು ಬನ್ನಿಪ ಶಕ್ತಿಯಾವಿಗೆ ಲಭಿಸಿದೆ. ಅವನ ಮಹಿಮೆಗೆ ಪಾರವೆಲ್ಲಿದೆ, ಆದಿ ಅಂತ್ಯಗಳೆಲ್ಲಿದೆ. ಯಾರ ಅನ್ವೇಷಣೆಯಲಿ ಜಗ, ಯಾರ ನಿಜದ
ತವರು ಅವನು ನಿತ್ಯ ಜೀವನ ಚೇತನ ನಿಜ ತಿಳಿವಿನ ತವರು ಅವನು ನಿತ್ಯ ಜೀವನ ಚೇತನ ನಿತ್ಯ ಜಾಗೃತ ನಿರ್ನಿಮೇಷನ ದಿವ್ಯ ಶುದ್ಧ ನಿರಂಜನ ನಿತ್ಯ ಜಾಗೃತ ನಿರ್ನಿಮೇಷನ ದಿವ್ಯ ಶುದ್ಧ ನಿರಂಜನ ಅವನ ದರ್ಶನ ಎದೆಯ ಕಿರುಬನು ತೊಳೆದು ಕೈಮುರು ಪಾವನ ಅವನ ದರ್ಶನ ಎದೆಯ ಕಿರುಬನು ತೊಳೆದು ಗೈವುದು ಪಾವನ ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದರಿ ಎಲ್ಲ ಹೃದಯನು ತುಂಬಿ ರೋಮಾಂಚನವಗೈವುದು ಅಂತ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ ಸಾರು ಆತನ ಮಹಿಮೆಯ. ಕೆಲವು ಸರಿ ಈ ಪ್ರಶ್ನೆ ಕೇಳಿಬಿಟ್ಟು ಕೆಲವ್ರಿಗೆ ಎಂಬ್ರೇಸ್ ಆಗುತ್ತೆ. ಕೇಳಿದ್ರೆ ಇರೋದು ಹೇಳ್ತೀನಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲರೂ ದೇವ್ರನ್ನ ಪ್ರಾರ್ಥಿಸ್ಕೊಳ್ತೀರಾ. ಯಾರಾದ್ರೂ ದೇವರನ್ನು ಪ್ರೀತಿಸಿ ಅಪ್ಪ ನೀ ಹೇಗಿದ್ಯಾ ಅಂತ ಕೇಳಿದಕ್ಕೆ ಹೋಗಿದ್ದೀರ. ನನಗೆ ಹತ್ತು ಕೊಡು, ನನಗೆ ಇದು ಕೊಡು, ನಿನಗೂ ಹೋಸಲಿ 5 ತೆಂಗಿನಕಾಯಿ ಹೊಡೆದೆ, ಈ ಸಲ 10 ತೆಂಗಿನಕಾಯಿ ಹೊಡಿತೀನಿ, ನನಗೆ ಇದು. ಅದು ಕೆಲವರು PDF ಫೈಲಲ್ಲಿ ತೊಗೊಂಡು ಹೋಗ್ತಾರೆ. ಅವ್ರದ್ದೇನೇನಿದೆ ಎಲ್ಲ ಕೇಳೋದಕ್ಕೆ ಮರ್ತೋಗ್ಬಿಡುತ್ತೆ ಅಂತ. ಅದು ಬೇಕು ಇದು ಬೇಕು. ಯಾರಾದರೂ ಒಬ್ಬರು ಅಪ್ಪ ನೀನು ಹೆಂಗಿದೆಯಾ ಪ್ರಭು, ನಿನಗೆ ನೈವೇದ್ಯ ಸರಿಯಾಗಿ ಸಿಗ್ತಾ ಇದೆಯಾ ಸಮಯಕ್ಕೆ, ಅಪ್ಪ ನೀನು ಹೆಂಗಿದೆಯಾ, ಯಾಕೆ ಒಂದು ರೀತಿ ಇಲ್ಲಿ ಕಾಣ್ತಿದೆಯಾ ಅಂತ ಯಾರು ಕೇಳಿದಾರ? ಬೇಡ್ರ ಕಣ್ಣಪ್ಪ ಕೇಳ್ದ. ನಿಮ್ಮಾಗೇನು ಓದಲಿಲ್ಲ ಅವನು, ಪೆದ್ದಂಬೆಟ್ಟ, ಏನೂ ಆಗಿರಲಿಲ್ಲ. ಆದರೆ ಅವನು ಕೇಳ್ದ, ಅಪ್ಪ ಅಂತ ಮಾತಾಡಿಸ್ದ ಅವನ್ನ. ದಾಸರು ಕೇಳಿದ್ರು. ಎಷ್ಟರ ಮಟ್ಟಿಗೆ ಗೊತ್ತಾ ಅವ್ರಿಗೆಲ್ಲ ಆ ಭಗವಂತನಿಗೂ ಅವ್ರಿಗೂ ಸಂಬಂಧ ಇರೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ. ದಾಸರಿಗೆ ಸ್ನಾನ ಮಾಡಲಿಕ್ಕೆ ಹೋಗುವಾಗ ಅಥವಾ ದಾಸರು ಬೆಳಗಿನ ಜಾವ ಅವತ್ತು ಬೆಳಗ್ಗೆ ಎದ್ದು ಧನುರ್ಮಾಸದ ಪೂಜೆ ಎದ್ದು ಬೇಗನೆ ಹೋಗಬೇಕು ಅಂಥೇಳಿ ಅಪ್ಪಣ್ಣನ ಕರೀತಾರೆ. ಅಪ್ಪಣ್ಣ ನೀರು ತಗೊಂಬ ಅಂತ. ಅಪ್ಪಣ್ಣ ಎಲ್ಲೋ ಇಲ್ಲಿ ಈ ಕಡೆ ಅನಿಸುತ್ತೆ ಮಲಗಿಬಿಟ್ಟಿದ್ದ. ಅವ್ರು ಕೇಳಿದಾಗ ಅಪ್ಪಣ್ಣ ಎದ್ದಿರಲಿಲ್ಲ. ಆದರೆ ದಾಸರು ವಿಠಲನ ದರ್ಶನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನೀರು ತಗೊಂಬಂದೇ ಬಿಟ್ಟ ಅಪ್ಪಣ್ಣ. ನೀರು ಕೊಡುವಾಗ ಆ ನೀರು ವಿಪರೀತ ಬಿಸಿ ಇತ್ತು. ಏನದು ಇಷ್ಟು ಬಿಸಿ ಕೊಟ್ಟಿದ್ದೆ ಕೊಟ್ಟಿದ್ರು ಅಪ್ಪಣ್ಣಂಗೆ. ಅಪ್ಪಣ್ಣನ ತಲೆಯಲ್ಲಿ ಪೂರಿ ಮಾಡ್ತಿರಲ್ಲ ನೀವು, ಅಷ್ಟಾರು ಊದ್ಬಿಡ್ತು. ಹಂಗೆ ಸರಿ ನೋಡು ತರಬಾರ್ದ ನೀನು ಅಂಥೇಳಿ ಧನುರ್ಮಾಸ ಚಳಿ ನೋಡಿ ಪಾಪ ವಯಸ್ಸಾಗಿದೆ ತಗೋ. ಅಪ್ಪಣ್ಣ ಅಂದ್ಕೊಂಡು ಹೋದ. ದಾಸರು ಮುಂಚೆ ಹೋಗ್ಬಿಟ್ಟಿರೋ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಪೂಜಾರಿ ಬಾಗಿಲು ತೆಗೆದ, ದೇವ್ರ ಹತ್ರ ಹೋಗ್ತಾನೆ. ದೇವ್ರ ತಲೆಯಲ್ಲಿ ಇಲ್ಲಿ ಉಷ್ಣಪ್ಪ ಊದಿದೆ, ವಿಗ್ರಹದಲ್ಲಿ ಏಟು ಬಿದ್ದಿದೆ. ಏನಾಯಿತು, ಯಾರು ದೇವ್ರಿಗೆ ಹೀಗೆ ಹೊಡೆದಿದ್ದಾರೆ ಅಂತ ಜೋರ ಕೂಗ್ತಾ ಇದ್ದಾರೆ, ಏನಾಯಿತು ಅಂತ. ವೃಂದರಸಗೆ ಮಾತೇ ಬರಲಿಲ್ಲ. ಅಪ್ಪಣ್ಣ ಮಲಗಿದ್ದಾನಂಥೇಳಿ ಆ ಸ್ವಾಮಿ ಅಪ್ಪಣ್ಣನ ರೂಪದಲ್ಲಿ ನೀರು ತಂದುಕೊಡಿದ. ಹೂವ ತರುವರ ಮನೆಗೆ ಹುಲ್ಲ ತರುವ. ಆ ಹಾಡಿಗೆ ಅರ್ಥಗಳಿದೆ ಕೊಡಿ, ಸುಮ್ಮನೆ ಹಾಡು ಬರೆದಿಲ್ಲ ಅದು. ಪಾಂಡವರ ಮನೆಯೊಳಗೆ ಕುದುರೆಗಳ ತಾವು ತೊಳೆದು ಪುಂಡರೀಕಾಕ್ಷತ ಹುಲ್ಲನ್ನು ತಿನ್ನಿಸಿ ಅಂಡಜ ವಾಹನ ನಮ್ಮ ಪುರಂದರ ವಿಠಲ ತೊಂಡರಿಗೆ ತೊಂಡನಾಗಿರು. ಏನ್ರಿ ಆ ಹಾಡುಗಳು, ಸುಮ್ಮನೆ ಬರೆದಿದ್ದಲ್ಲ. ಅದನ್ನು ಪಕ್ಕಕ್ಕಿಡಿ. ನೀವು ದೇವಸ್ಥಾನಕ್ಕೆ ಹೋದಾಗ ಯಾಕಪ್ಪ, ಅಪ್ಪ ಸ್ವಾಮಿ ಚೆನ್ನಾಗಿದೆಯಪ್ಪ, ನೋಡು ನೀನು ಕೃಪೆ ನಾನು ಬಂದಿದ್ದೀನಿ, ನನಗೇನೇನೂ ಬೇಡಪ್ಪ, ನಿನ್ನ ಪಾದ ಕಮಲಗಳು ಒಂದಿದ್ರೆ ಸಾಕು ಅಂತ ಯಾವತ್ತರ ಕೇಳಿದ್ದೀರಾ? ಅಲ್ಲ, ಈ ಊರಲ್ಲಿ ನಾನು ಏನೂ ಮಾತಾಡಲ್ಲ, ಬೇರೆ ಊರು ಭಕ್ತರಿಗೆ ಹೇಳ್ತಾ ಇದ್ದೀನಿ. ಕೇಳಿದ್ದೀವಾ? ಭಗವಾನ್ ಶ್ರೀರಾಮಕೃಷ್ಣರು ಕೇಳ್ತಾ ಇದ್ರು ಜಗನ್ಮಾತೆಗೆ,
ಹೌದಾ, ಇದು ನಿಂಗೆ ಬೇಡವಾ, ಬೇರೆ ತಗೊಳ್ಳ, ಆಯಿತು ತಗೋ. ಅವರು ನೋಡೋರೆಲ್ಲ ಯಾಕೆ ಹಿಂಗೆ ಮಾತಾಡ್ತಾರೆ, ಅದು ಕಲ್ಲು ಮುಂದೆ ಹಿಂಗೆ ಮಾತಾಡ್ತಿದ್ರೆ ಹುಚ್ಚು ಅಂತಾರೆ ಅಂತ. ಅವರು ಕಲ್ಲು ನೋಡ್ತಿಲ್ಲ, ಆ ಮೃಣ್ಮಯಿಯಲ್ಲಿ ಚಿನ್ಮಯಿನ ಕಂಡು ಮಾತನಾಡಿಸ್ತಾ ಇದ್ದಾರೆ. ಒಂದು ದಿವಸ ಹೀಗೆ ಮಾತಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಪರಮಹಂಸ ಅವರು ಭಕ್ತರ ಜೊತೆ ಗಂಗಾ ನದಿ ತೀರದಲ್ಲಿ. ಅವರ ಕೊಠಡಿ ನೋಡಿರೋರು ಗೊತ್ತು, ಪಕ್ಕದಲ್ಲೇ ಇದೆ. ಅಲ್ಲಿ ಮಾತಾಡ್ತಾ ರಾತ್ರಿ ಆಗಿದೆ, ಇನ್ನೇನು ಎಲ್ಲ ಮುಗಿಬೇಕು, ಇರು ಹೋಗ್ಬೇಡ, ಓಡಬೇಡ ಅಂತಾರೆ. ಯಾರು ಕಾಣ್ತಿಲ್ಲ, ಯಾರು ಸ್ವಾಮಿ. ಈ ಜಗನ್ಮಾತೆ ನೋಡು, ಗೆಜ್ಜೆ ಶಬ್ದ ಕೇಳಿಸಲ್ವಾ, ಮೇಲಕ್ಕೆ ಹೋಗ್ತಿದ್ದಾಳೆ, ಫಸ್ಟ್ ಫ್ಲೋರ್ಗೆ ಗೆಜ್ಜೆನ ಹಾಕ್ಕೊಂಡು ಹೋಗ್ತಿದ್ದಾಳೆ ಅವಳು. ಅದಕ್ಕೆ ಇರು ಅಂತ ಹೇಳಿದೆ ಅಂತ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ನೀವು ಹಾಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀರಾ ಅಂತಲೂ ಇದ್ದೀನಿ. ದೇವ್ರಿಗೆ ಪೂಜೆ ಮಾಡಲಿಕ್ಕೆ ಮುಂಚೆ ಅರೇಂಜ್ಮೆಂಟ್ ಮಾಡ್ತಾರೆ ದೇವ್ರಿಗೆ, ಅದನ್ನೆಲ್ಲ ತೆಗೆದಿಟ್ಟು ಇದನ್ನೆಲ್ಲ ತೊಳೆದು ಅದೆಲ್ಲ ಆಗ ಹಾಡು ಹೇಳ್ತಾ ಇರ್ತಾರೆ ಅಥವಾ ಮಂತ್ರಗಳು ಹೇಳ್ತಾ ಇರ್ತಾರೆ, ಅವೆಲ್ಲ ಪದ್ಧತಿ. ಆ ಪದ್ಧತಿಯಲ್ಲಿ ಹೇಳುವಾಗ ಸ್ವಾಮಿಗೆ ನೆನೆಸ್ಕೊಂಡು ಅವನಿಗೆ ಆಯಾ ದಿವಸದ್ದು ಹಾಡೆಲ್ಲ ಹೇಳ್ಕೊಂಡು ಅವೆಲ್ಲ ಮಾಡಿಕೊಂಡು ದೇವರಿಗೆ, ಅಂದರೆ ಏನರ್ಥ, ಅವನಲ್ಲಿ ಕೂತ್ಕೊಂಡಿದ್ದಾನೆ ಅಥವಾ ಜಗನ್ಮಾತೆ ಕೂತಿದ್ದಾಳೆ. ಅದು ಶ್ರೀರಾಮಕೃಷ್ಣ ಪರಮಹಂಸರು ಮಾಡ್ತಿದ್ದಂತೆ. ನೀವು ಹೂ ಕಿತ್ಕೊಂಬರಕ್ಕೆ ಹೋಗೋರಂತೆ, ಆ ತೋಟಕ್ಕೆ ಹೂ ಕಿತ್ಕೊಂಬರುವಾಗ ಸುಮ್ಮನೆ ಯಾಕೆ ಹೂ ಕಿತ್ಕೊಂಬರಕ್ಕೆ ಹೋದಾಗ ಹಾಡ್ಕೊಂಬರೋದು, ತೋಮಪರ ವಿಶ್ವಧಾರ ಅಥವಾ ಮಾ ತೊಮ್ಮಿಹಿತರ ಸಕಲಿ ತುಮಾರಿ ಹಾಡು. ಅವ್ರ ಹಾಡು ಕೇಳೋಕ್ಕೆ ಜಗನ್ಮಾತೆ ಪುಟ್ಟ ಹುಡುಗಿಯಾಗಿ ಆ ಹೂ ಮೇಲಿದ್ದರೆ ಅದನ್ನು ಹಿಂಗೆ ಬಗ್ಗಿಸಿ ಈಗ ಸಹಾಯ ಮಾಡ್ತಿದ್ರಂತೆ ಶ್ರೀರಾಮಕೃಷ್ಣ ಹೂ ಕಿತ್ಕೊಳ್ಳೋಕ್ಕೆ. ಶ್ರೀರಾಮಕೃಷ್ಣರಿಗೆ ಗೊತ್ತು ಜಗನ್ಮಾತೆ ಜೊತೆಲೇ ಇದ್ದಾಳೆ ಅಂತ. ಅವರಿಬ್ಬರದು ಫ್ರೆಂಡ್ಶಿಪ್ಪು. ಭಕ್ತ ಆ ತಾಯಿ ಜಗನ್ಮಾತೆ ಜೊತೆ ಇದ್ದಾರೆ. ಹೂವೆಲ್ಲ ಕಿತ್ತು ಅವನ್ನೆಲ್ಲ ಹಾಡು ಮುಗಿದ್ಮೇಲೆ ಅವಳ ಅತ್ತ, ಇವರು ಇತ್ತ. ನಿಮ್ಗೆ ಯಾವ್ದಾರು ಆ ಥರ ಅನುಭವ ಆಗಿದ್ರೆ ನನಗೆ ಬಂದು ಹೇಳಿ. ಗಂಧ ಮಾಡೋದು, ಅದನ್ನು ಕೋಪ ಮಾಡಿಬಿಟ್ಟು ಗಂಧ ಕೊಟ್ಬಿಡಿ. ಅವತ್ತು ಭಾಳ ಚೆನ್ನಾಗಿ ಗಂಧ ತೇಯ್ತಾರೆ, ಯಾಕೆಂದರೆ ಇವ್ರದ್ದು ಕೋಪ ಇರ್ತಾರೆ. ಹೇಳಿದೆ ಬೇಡ ಅಂತ ಚೆಪ್ಪಿಂಡನೂ ಹೊಳ್ಚಿಸ್ತಾರೆ. ಆ ಗಂಧ ಹೆಂಗೆ ನಾರ್ಮಲ್ ಗಂಧ ಇದ್ದಾಗ ಪಾಪ ಏನೋ ಈಗ ಅಂತಿರ್ತಾರೆ, ಕೋಪ ಯಾರೋ ಬಂದಿದ್ದೆ, ಅವ್ರು ಯಾರೋ ಬಂದಿರ ಊರ್ಕೆ ನಾನು ಚೆಪ್ಪಿಂಡ ಅನ್ಕದ ಅಂತ ಗಂಧವೇ ಹೊಟ್ಟೋಗ್ಬಿಡುತ್ತೆ. ಅಷ್ಟು ಪ್ರೆಸ್ ಮಾಡಿ ಉಜ್ಬಿಟ್ಟು ನೋಡಿ, ನಿಮ್ಗೆ ನಗು ಬರುತ್ತೆ. ನಾವೆಲ್ಲ ನೋಡಿ ಸುಮ್ಮನೆ ಆಗಿಬಿಟ್ಟಿದ್ದೀವಿ, ಏನೂ ಮಾಡಲಿಕ್ಕಾಗಲ್ಲ. ಅದು ನಾವು ಆಶ್ರಮಗಳಲ್ಲಿ ದೊಡ್ಡದು ಕೊಡ್ತಾರೆ, ಫುಲ್ ಹೀಗೆ ಮಾಡಬೇಕು. ಪೂರ್ತಿ ಉಡುಪಿನಲ್ಲಿ ವೆಂಕಟೇಶ್ವರನ ಅದೊಳ್ಳು ದೊಡ್ಡದು. ಆಗ ಮಂತ್ರಗಳನ್ನ ಹೇಳೋದು ಅಥವಾ ಗುರು ಕೊಟ್ಟ ಮಂತ್ರವನ್ನು ಹೇಳೋದು ಅಥವಾ ಇಷ್ಟಮೂರು ದೇವ್ರ ಮಂತ್ರ ಹೇಳೋದು. ದೇವ್ರ ಪೂಜೆ ಮಾಡುವಾಗ ಎಲ್ಲ ನಾವೆಲ್ಲ ಕೇಳ್ತಾ ಇದ್ವು, ನಾವು ಕಿವಿಲಿ ಬೀಳ್ತಾ ಇತ್ತು. ಪ್ರತಿ ಶುಕ್ರವಾರ ಸುಣ್ಣ ಹೊಡೆಯೋರು ನಮ್ಮ ದೇವ್ರ ಮನೆಗೆ. ಅಲ್ಲಿ ಇವನಿಲ್ಲ ಬರ್ತಾ, ಅಂದರೆ ಏಷ್ಯನ್ ಪೇಂಟ್ಸು ಅದು ಇದು ಏನಿಲ್ಲ, ಸುಣ್ಣನೇ ಹೊಡಿತಾಯಿದ್ರು ಅದು ದೇವ್ರ ಮನೆ ಒಳಗಡೆ. ಒರಿಜಿನಲ್ ಗೋಡೆಗಿಂತ ಇವರು ಸುಣ್ಣ ಹೊಡೆದಿದ್ದೆಲ್ಲ ಒಂದು ಅರ್ಧ ಅಡಿ ಮುಂದೆ ಬಂದಿತ್ತು. ಎಷ್ಟೋ ವರ್ಷದಿಂದ ಸುಣ್ಣ ಹೊಡೆಯೋದು. ಆ ಸುಣ್ಣ ಹೊಡೆದ್ಬಿಟ್ಟು ಕೆಮ್ಮಣ್ಣಲ್ಲಿ ಸ್ವಸ್ತಿಕ ಬರೆದು, ಓಂಕಾರ ಬರೆದು, ಆ ದೇವಿಯ ಆ ಒಂಥರ ಶ್ರೀ ಅಂತ ಬರೆದು ಎಲ್ಲ ಈ ಬೆರಳಲ್ಲಿ ಹೀಗೆಲ್ಲ ಬರ್ಕೊಂಡು ಅದನ್ನು ಗುಂಡಿಗಿಟ್ಟು ಅದು ಶುಕ್ರವಾರ ರೆಡಿ ದೇವ್ರ ಮನೆ. ಲಕ್ಷ್ಮೀ ದೇವಿಗೆ ಬಾಮ್ಮ ಅಂತ ಕರೀಲಿಕ್ಕೆ. ನಾನು ಹೇಳಿದೆ, ಅಲ್ಲ ಸುಮ್ಮನೆ ಇದ್ರೆ ಬರಲ್ಲ. ಇಲ್ಲ ಶುಕ್ರವಾರ ನಿಂಗೆ ಗೊತ್ತಿಲ್ಲ ಅವೆಲ್ಲ ಅನ್ನೋರು. ಆಮೇಲೆ ಅದು ಅಲ್ಲಿ ಸಗಣಿ ಬೇರೆ ಸಾರಿಸೋರು. ಅವ್ರು ಹೇಳಿದ್ದು, ನೀನು ಯಾಕೆ ಅಷ್ಟು ಬೇಜಾರು ಮಾಡ್ಕೊತಿದ್ದೀಯ? ಅವ್ರು ಹೇಳಿದ್ದು. ಸಗಣಿ ಅಂದ ತಕ್ಷಣ ಸಗಣಿ ಸಾರಿಸಿ ರಂಗೋಲೆ ಬಿಟ್ಟು ಎಲ್ಲ ಆದಮೇಲೆ ಶುಕ್ರವಾರ ದೇವಿ ಪೂಜೆಗೆ ಸನ್ನದ್ಧರಾಗ್ತಾರೆ. ಸುಖವಾಗಿದ್ರಪ್ಪ ಅವರು. ಯಾವ ಡಾಕ್ಟ್ರ್ ಹತ್ರನೂ ಹೋಗ್ತಿರಲ್ಲ, ಯಾವ BP ಇಲ್ಲ, ಯಾವ ಹೈಪರು ಇಲ್ಲ, ಲೋಯರು ಇಲ್ಲ, ಟೆನ್ಷನ್ನು ಏನಿಲ್ಲ, ಆರಾಮ್ಸೆ ಇರೋರು. ಕೆಲವ್ರ ಮನೆ ದೇವ್ರ ಮನೆಗೆ ಹೋಗಿ ಬಂದಮೇಲೆ BP ಜಾಸ್ತಿ ಆಗಿಬಿಟ್ಟಿರುತ್ತೆ. ಆ್ಯಕ್ಚುಲಿ ಇಟ್ ಶುಡ್ ಬಿ ನಾರ್ಮಲ್, ಬಿಕಾಸ್ ಯು ಆರ್ ವರ್ಷಿಪಿಂಗ್ ಗಾಡ್. ಎಲ್ಲ ಹೇಳ್ಬಿಡ್ತಿದ್ರಲ್ಲ ಸ್ವಾಮೀಜಿ ಅನ್ಬೇಡಿ. ಏನು ಮಾಡೋದು ಹೇಳೋದು ಹೇಳ್ತಾ ಇದ್ದೆ. ಬುದ್ಧ ಹೇಳ್ತಾನೆ, ಮೈಂಡ್ಫುಲ್ನೆಸ್, ಸಾವಧಾನತ್ವ. ನೀನು ಪೂಜೆ ಮಾಡ್ತಿದ್ಯಾ, ಕ್ಲೋಸ್ ಮಾಡು ಎಲ್ಲ, ನೋ ಎಂಟ್ರೆನ್ಸ್.
ಕೆಲವ್ರು ಮೂರು ಫೋನ್ ಇಟ್ಕೊಂಡಿರ್ತಾರೆ ಪೂಜೆ ಮಾಡುವಾಗ. ಒಂದು ಅಂಗಡಿಯಿಂದ, ಇನ್ನೊಂದು ಆ ಚಿಕ್ಕಪೇಟೆಯಿಂದ ರೇಟ್ಗೆ, ಇನ್ನೊಂದು ಲಾರಿ ಆಫೀಸಿಂದ. ನಾನು ಕೇಳಿದೆ, ಅಲ್ರಿ 3 ಫೋನ್ ಇಟ್ಕೊಂಡಿದ್ದೀರ ಯಾಕೆ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮೀಜಿ, ಬೆತ್ತಕಡಿ ನೀವು, ನಿಮಗೆ ಗೊತ್ತಾಗಲ್ಲ. ನಾನು ಇನ್ನೂ ಒಂದು ಇಟ್ಕೊಂಡಿದ್ದೆ ಪರ್ಸನಲ್ಲು, ಇದಿಲ್ಲದೆ ಅಂದರೆ ನಮ್ಮ ಕೆಲಸವೇ ಆಗಲ್ಲ ಅಂತಾನೆ. ಫೋನ್ ಇಲ್ಲದ್ರೆ ಕೆಲಸವೇ ಆಗಲ್ಲ. ಅಲ್ಲಪ್ಪ ಬಿಟ್ಟು ಅದನ್ನು ನಿಮ್ಮ ಮುತ್ತಾತ ಇಟ್ಕೊಂಡಿದ್ರ ಫೋನು? ಅವರೆಲ್ಲ ಎಷ್ಟು ಸುಖವಾಗಿ ಜೀವನ ನಡೆಸ್ತಿದ್ರು, ಎಷ್ಟು ಸುಖವಾಗಿದ್ರು. ಅಷ್ಟು ವಯಸ್ಸಾಗಿದ್ರು ತುಪ್ಪ ಕೈಯಲ್ಲಿ ಹಿಂಗೆ ಇಟ್ಕೊಂಡು ತಗೊಳ್ಳೋರು. ನೀವೇ ಸ್ಪೂನೆಲ್ಲ ಉಪಯೋಗಿಸೋಕೆ ಶುರು ಮಾಡಿದ್ದು. ಎಲ್ಲ ಕೈಯಲ್ಲಿ ಹಾಕೋರು, ಬಟ್ಲಲ್ಲಿ ಹಿಂಗೆ ಹಾಕೋರು ತುಪ್ಪವನ್ನು. ಹಾಕ್ಬೇಡ ತುಪ್ಪ. ಯಾಕೆ? ಅವ್ನಿಗೆ ಬಿ ಪಿ ಇದೆ, ಅವ್ನಿಗೆ ಶುಗರ್ ಇದೆ, ಅವ್ನಿಗೆ ಅದಿದೆ, ಅವ್ನಿಗೆ ಅಸಿಡಿಟಿ ಇದೆ. ಅಲ್ಲೇ ವಿಷ್ಣು ಸಹಸ್ರನಾಮ ಥರ ಪೂರ್ತಿ ಎಲ್ಲ ಹೇಳ್ಬಿಡ್ತಾರೆ ಅವ್ರಿಗೇನಿದೆ ಅಂತ. ಅವ್ರ ಕೈಯಲ್ಲಿ ತುಪ್ಪ ತಗೊಳ್ಳೋರು. ಅಯ್ಯೋ ಎಷ್ಟು ತುಪ್ಪ ಅದು. ಈಗ ನಿಮ್ದೇನು ಹೇಳ್ತೀರಲ್ಲ, ಅದೆಂಥದ್ದು, ಎಂಥ ತುಪ್ಪ ಅದು? ನಾನು ಹೇಳ್ತೇನೆ, GR ತುಪ್ಪ. ಮರಳಿದ್ದಂಗೆ ಮರಳೇ ಅದು. ಕರೆಕ್ಟಾಗೆ ಹೇಳ್ತಾರೆ ಅವರು. GR ತುಪ್ಪ ಮರಳಿದ್ದಂಗೆ ಮರಳೇ ಅದು. ಅಲ್ಲೇನು ನಿಮಗೆ ರುಚಿ ಸಿಗೋಲ್ಲ, ಆ ಒಂದು ಅರೋಮ ಸಿಗೋಲ್ಲ, ಆ ಒಂದು ಟೇಸ್ಟ್ ಸಿಗೋದಿಲ್ಲ. ಮರಳೆ ಕರೆಕ್ಟಾಗಿದೆ. ನಾವು ಅದನ್ನೇ ತಗೊಳ್ತೀವಿ. ಆ ತುಪ್ಪನೇನಾದರೂ ಮನೇಲಿ ಕಾಯಿಸ್ತಾ ಇದ್ದರೆ ಅಬ್ಬಬ್ಬಬ್ಬಬ್ಬ, ಅದಕ್ಕೆ ಬೇರೆ ವಿಳೆದೆಲೆ ಒಂದು ಹಾಕೋ ಅಲ್ವಾ? ಇಂಥ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಹೇಳೋದು ನಾನು. ಎಷ್ಟು ಮನಸ್ಸು ಕೊಡ್ತಾಯಿದ್ರು. ಆಮೇಲೆ ದೇವರಿಗೆ ನೈವೇದ್ಯಕ್ಕೆ ಎಷ್ಟು ಮಾಡೋರು, ಪೂರ್ಣ ಮನಸ್ಸಲ್ಲಿ ಮಾಡೋರು. ಬುದ್ಧ ಅದನ್ನೇ ಹೇಳಿದ್ದು. ಈ ಹಾಡು ಬುದ್ಧನಿಗೆ ಅರ್ಪಿಸಿ ನೀವೇ ಹಾಡಿ. ಅಂತರ ತಮೋಹಾರಿ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು. ಜಟಿಲ ಕುಟಿಲ ತಾಮ ಅಂತರಂಗ, ಜಟಿಲ ಕುಟಿಲ ತಾಮ ಅಂತರಂಗ, ಬಹುಭಾವ ವಿಪಿನ ಸಂಜಾರಿ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು. ಜನುಮ ಜನುಮ ಶತಕೋಟಿ ಸಂಸ್ಕಾರ, ಜನುಮ ಜನುಮ ಶತಕೋಟಿ ಸಂಸ್ಕಾರ, ಪರಮ ಚರಮ ಸಂಸ್ಕಾರ ಅಂತರ ತಮ ನೀ ಗುರು ಹೇ ಆತ್ಮ ತಮೋಹಾರಿ ಅಂತರ ತಮ ನೀ ಗುರು. ಪಾಪ ಪುಣ್ಯ ನಾನಾಲಿತ ರುದ್ರವೀಣಾ, ಪಾಪ ಪುಣ್ಯ ನಾನಾಲಿತ ರುದ್ರವೀಣಾ, ರೂಪ ಅರೂಪ ಹಾರಿ ಅಂತರ ತಮ ನೀ ಗುರು
ಬುದ್ಧ ಅದನ್ನು ಒಪ್ಕೊಂಡ. ದೇವರು ದೇವರು ಅಂತ ಸುತ್ತಾಡ್ತಿದೆಯಲ್ಲ, ನಿನ್ನ ಹೃದಯ ಕಮಲಗಳಲ್ಲೇ ಆ ಶಕ್ತಿ, ಆ ಚೇತನ ಶಕ್ತಿ ಇದೆ. ಸ್ಮೃತಿಗೆ ಪಾಲಿ ಭಾಷೆಯಲ್ಲಿ ಸತಿ ಅಂತಾರೆ. ಪಾಲಿ ಭಾಷೆಯಲ್ಲಿ ಬುದ್ಧನ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಪಾಲಿ ಭಾಷೆ ತುಂಬ ಪ್ರಚಲಿತವಾಗಿತ್ತು. ಆದ್ದರಿಂದ ಧರ್ಮಕ್ಕೆ ಧಮ್ಮ ಅಂತ ಕರೀತಾರೆ, ಭಿಕ್ಷುಗೆ ಭಿಕ್ಷು ಅಂತ ಕರೀತಾರೆ. ಇದು ಪಾಲಿದು. ಸೊ ಪಾಲಿ ಭಾಷೆಯಲ್ಲಿ ಸ್ಮೃತಿಗೆ ಸತಿ ಅಂತಾರೆ. ಸ್ಮೃತಿಗೆ ಸತಿ ಅನ್ನೋ ಭಾವನೆ ಏನು ಹೇಳ್ತಾರೆ ಅಂದರೆ, ಮನಸ್ಸನ್ನು ಪೂರ್ಣವಾಗಿ ನೀವು ಇಡೋಕ್ಕಾಗಲ್ಲ ಅಂತ ಅನ್ಕೋಬೇಡಿ. ಯು ಆರ್ ದಿ ಬೆಸ್ಟ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಯಾರು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೋ ಅವರು ಭಾಳ ಚೆನ್ನಾಗಿ ಧ್ಯಾನ ಮಾಡಬಹುದು ಅಂತ. ಎಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಎಲ್ಲೂ ತಪ್ಪು ಮಾಡಲ್ಲ ನೀವು. ಅವತ್ತೇನೋ ಸ್ವಲ್ಪ ಭಾಳ ನಿಮಗೆ ಎಂತೂಸಿಯಾಸಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಉಪ್ಪನ್ನು 2 ಸರಿ ಹಾಕ್ತೀರಾ? ಇಲ್ಲ, ನಿಮ್ಗೆ ಗೊತ್ತು ಇಷ್ಟೇ ಹಾಕಬೇಕು ಉಪ್ಪು ಅಂತ. ಎಷ್ಟು ಚೆನ್ನಾಗಿ, ಆಮೇಲೆ ಖಾರನೂ ಅಷ್ಟೇ ಇಷ್ಟೇ ಹಾಕಬೇಕು ಅಂತ ಎಷ್ಟು ಮನಸ್ಸಿಟ್ಕೋತೀರಾ. ಅದು ಒಂದಲ್ಲ ಐಟಮ್ಮು, ನೆಂಟ್ರಿಗಿಂಟ್ರು ಬಂದರು ಅಂದರೆ ಫುಲ್ಲು ಐಟಮ್ ಇರುತ್ತೆ. ಅವರು ಅಪ್ರಿಷಿಯೇಟ್ ಮಾಡೋರ್ಗೆ ಹೆಂಗಿದೆ ಪಾಪ ಅವತ್ತು ಬಾಯಿಗೆ ಹಾಕ್ಕೊಂಡು ಹೇಳಲಿ ಅವರು ಹೇಗಿದೆ. ಆಮೇಲೆ ನಾನೇ ಮಾಡಿದ್ದು, ಅದು ಸರಿಯೇ, ಇನ್ಯಾರು ಮಾಡ್ತಾರೆ, ನೀವೇ ಮಾಡಿದ್ದು, ಬಟ್ ಅದು ಹೆಂಗಿದೆ ಉತ್ಸುಕತೆ, ಯು ಟು ಗೆಟ್ ದಿ ರಿಸಲ್ಟ್ ಹೌ ಇಟ್ ಈಸ್ ಇಟ್. ಯಾವ ಮೂರ್ಖನೂ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಯಾಕೆ ನೆಕ್ಸ್ಟ್ ಟೈಮು ಬರಬೇಕು ಅವ್ರು ನಿಮ್ಮ ಮನೆಗೆ. ಅದು ಹಂಗೇ ಇರಲಿ. ಏನ್ರಿ ಇಷ್ಟು ಒಗಚಿದೆ, ಬಾಯೆಲ್ಲ ಇದೆ, ಮತ್ತು ಚೆನ್ನಾಗಿದೆ ಅಂದರು. ಏನು ಅವ್ರು ಹೇಳಿದ್ರಪ್ಪ ನಿಮ್ಗೆ ಯಾಕೋ ಹಂಗಿದೆ ಇರ್ಬೋದು, ನಿಮಗೆ ಹುಷಾರು ಅನ್ನೋದು, ಅವ್ರು ಭಾಳ ಚೆನ್ನಾಗಿದೆ ಅಂತ ಹೇಳಿಬಿಟ್ರು. ಅದು ಬೇರೆ ಗಾಯದ ಮೇಲೆ ಬರೇ ಅಂತ ನೋಡಿ. ಬಟ್ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರ ನೀವು. ಅಯ್ಯೋ ರಾಮ, ಕೆಲವು ಸಲ ಅಂತೂ ಆ ಅಡುಗೆ ಮಾಡೋದ್ರಲ್ಲಿ ಅದು ಮೊದಲು ಪಾಪ ನಾವು ನೋಡ್ತಾ ಇದ್ದೋ ರೇಡಿಯೋನಲ್ಲಿ ಬರೋದು ವಾರದ ಅಡುಗೆ ಅಂತ. ಆಮೇಲೆ ಜೊತೆಗೆ ಮೊದಲು ಇಷ್ಟಿಷ್ಟು ದೊಡ್ಡದು ರೇಡಿಯೋ ಇರೋದು. ಎಷ್ಟು ನಿಮ್ಮದು ಇದು ಫ್ರಿಜ್ ಇದೆಯಲ್ಲ, ಆ ಅರ್ಧ ಫ್ರಿಜ್ದಷ್ಟು ದೊಡ್ಡ ರೇಡಿಯೋ, ಮನೇಲಿ ದೊಡ್ಡ ರೇಡಿಯೋ, ಎಕೋ ಅಂತ ರೇಡಿಯೋ ಬರೋದು. ಆ ರೇಡಿಯೋ ತಗೋದು. ಆಮೇಲೆ ಟ್ರಾನ್ಸಿಸ್ಟರ್ ಬರೋಕ್ಕೆ ಶುರು ಆಯಿತು. ಆ ಟ್ರಾನ್ಸಿಸ್ಟರ್ ಬಂದ ತಕ್ಷಣ ಈ ಮಧ್ಯಾಹ್ನದೊತ್ತು ಹೆಂಗಸರುಗಳೇ ಟ್ರಾನ್ಸಿಸ್ಟರ್ ತೊಗೊಂಡು ಹೊಟ್ಟೋಗ್ಬಿಡೋರು. ಎಲ್ಲಿಗೆ ಅಂದರೆ ಅಡುಗೆ ಮನೆಗೆ. ಯಾಕೆಂದರೆ ವಾರದ ಅಡುಗೆ ಬರುತ್ತಲ್ಲಿ ಅಲ್ಲ ಆನ್ ಮಾಡ್ಕೊಳ್ಳೋದು. ಅವ್ರು ಹೇಳ್ತಾರೆ ಈಗ ಮಾತಾಡಬೇಡಿ, ಯಾರು ಮಾತಾಡಿಸ್ಬೇಡಿ, ಇಲ್ಲ ಯಾರು ಅಡುಗೆ ಮನೆಯಲ್ಲಿ. ಈಗ 1 ಬಟ್ಟಲು ಇದು ತಗೊಳ್ಳಿ, ತಗೊಂಡು ನೆಕ್ಸ್ಟು ಇದನ್ನು ತಗೊಂಡು ನೆಕ್ಸ್ಟು ಇದನ್ನು ತಗೊಳ್ಳಿ, 5 ಗ್ರಾಮ್ ಇದು ಹಾಕಿ, 5 ಗ್ರಾಮ್ ಇದು ಆಯಿತು, ಎಲ್ಲ ತೊಗೊಂಡು ಅವ್ರಿಗೆ 4-5 ಜನ ಸಪೋರ್ಟು, ಅವ್ರಿಗೆ 4-5 ಜನ ನಂಗೆ ಅದು ಕೊಡು, ಅವಲಕ್ಕಿ ಅಲ್ವೇ ಏಲಕ್ಕಿ ಕೊಡು ಅಂತ. ಅದು ಏಲಕ್ಕಿ ತಗೊಳ್ಳೋದು ಕನ್ಫ್ಯೂಸ್ ಆಗುತ್ತೆ, ಅವಲಕ್ಕಿ ಏಲಕ್ಕಿ ಎಲ್ಲ ಹೇಳುವಾಗ. ಸೊ ಅದೆಲ್ಲ ತೊಗೊಂಡು ಎಲ್ಲ ಹಾಕಿ ಈಗ ಎಲ್ಲ ರೆಡಿ ಆದಮೇಲೆ ಶುಭಾಶಯಗಳು, ಹೇಗಿದೆ ಅಡುಗೆ, ರುಚಿ ಹೇಗಿದೆ ನೋಡಿ ಅಂತ. ಅಲ್ಲಿ ಏನು ಹೇಳಿದೆ ಪಾಪ ಅವನು ಸ್ಟವ್ ಹತ್ತು ಅಂತ ಹೇಳಿಲ್ಲ ಅವನು. ಸೊ ಇವರು ಸ್ಟವ್ನ ಹಚ್ಚಲೇ ಇಲ್ಲ, ಹೇಳಿದ್ದೆಲ್ಲ ಹಾಕ್ಕೊಂಡಿದ್ದಾರೆ ಅವರು. ಅಷ್ಟೇ ಹಂಗೂ ನಡೆಯುತ್ತೆ ಅಂತ. ಅಷ್ಟು ಕಾಮನ್ ಸೆನ್ಸ್ ಎಲ್ಲ ಅಡುಗೆ ಹೆಂಗೆ ಮಾಡಬೇಕು ಸ್ಟವ್. ಸೊ ಮನಸ್ಸನ್ನು ಅಷ್ಟು ಚೆನ್ನಾಗಿ ನೀವು ಇಟ್ಕೊಂಡು ಅಡುಗೆ ಮಾಡ್ತೀರ. ಅದು ಬಿಸಿಬೇಳೆ ಬಾತ್ ಮಾಡಿದ್ರೆ, ಅಥವಾ ವಾಂಗಿಬಾತ್ ಮಾಡಿದ್ರೆ, ಅಥವಾ ಚೌಚೌ ಬಾತ್ ಮಾಡಿದ್ರೆ, ಅಥವಾ ಭಾಳ ಚೆನ್ನಾಗಿ ನೀವು ಅಡುಗೆಗಳು ಮಾಡ್ತೀರಪ್ಪ, ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ನಿಮಗೆ. ಯಾಕೋ ಈ ಕಡೆ ಬರೋದು ಕಷ್ಟ ಆಗ್ತದೆ. ಸ್ವಲ್ಪ ಅದೇ ಮನಸ್ಸನ್ನು ದೇವರ ಪೂಜೆ, ನಾಮ ಸಂಕೀರ್ತನೆ, ಜಪ, ಧ್ಯಾನ ನೀವು ಶುರು ಮಾಡಿ. ದ ಬೆಸ್ಟ್ ಸ್ವಾಮಿ ವಿವೇಕಾನಂದರು ಹಿ ವಾಸ್ ಎ ಬೆಸ್ಟ್ ಕುಕ್, ಗೊತ್ತಾ ನಿಮಗೆ? ಹಿ ವಾಸ್ ಎ ಒನ್ ಆಫ್ ದ ಬೆಸ್ಟ್ ಕುಕ್. ಸೊ ಮನಸ್ಸಿಡ್ತೀರ ನೀವು, ಇಲ್ಲೂ ಆ ಮನಸ್ಸನ್ನು ಇಡಿ ಅಂತ ಹೇಳಿ, ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು. ಪ್ರಭುಶಂಕರ್ ಅವರು, ನಾನು ಅವ್ರ ಜೊತೆ ಬಹಳ ವರ್ಷ ಮೈಸೂರಲ್ಲಿ ನಿಕಟ ಸಂಪರ್ಕ ಇಟ್ಕೊಂಡಿದ್ದೆ. ಅವರು, ಸುರೇಶ್ ಆನಂದರು, ಇವರೆಲ್ಲ ಒಂದು ಟೀಮ್ ಇತ್ತು. ಕಿಟ್ಟಿ ಮಾಸ್ಟ್ರು ಇವರೆಲ್ಲ ಎಷ್ಟು ಒಳ್ಳೆ ಹಾಡು ಬರೆದಿದ್ದಾರೆ ನೋಡಿ. ಸುಮ್ಮನೆ ಚಂದ್ರೋದಯ ನೋಡ್ತೀವಿ ನಾವು, ಹಿಗ್ಗಿ ನಮ್ಮೆದೆ ಕಡಲು.
ಶಾಂತಿ ಶಿಖರವನಿದು ಚೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು. 100 ಸಾಸಿರ ದಳದ ಬುದ್ಧ ಪದ್ಮವು ಅರಳೆ. ಇಲ್ಲಿ ನಮಗೆ ಬರೋದು ಆ ಹೃದಯದ ಪದ್ಮವನ್ನು ಅರಳಿಸಿ ಅಲ್ಲಿ ಭಗವಂತನನ್ನು ಕೂರಿಸಿ ಸ್ಥಾಪಿಸಿ ಭಕುತ ಭೃಂಗವು ಬಂದು ಮುತ್ತುತ್ತಿರುವುದು ಸುತ್ತ ಸುತ್ತುತ್ತಿರುವುದು. ಜ್ವಾಲೆ ಮೇಲುದ ಹೊದೆದು ಅಂದರೆ ಕಾಷಾಯ ವಸ್ತ್ರವನ್ನು ಮೇಲೆ ಹೊದೆದು ಅಗ್ನಿದೇವನೇ ನಡೆದು ಕರ್ಮಕಾನನವನ್ನು ದಹಿಸಲೆಂದು ನಡೆದು ಬರುವನೆಂದು. ಬುದ್ಧನ ಆ ಏನಂತ ಹೇಳಲಿ, ಆ ಸಿಚುಯೇಷನ್ ಯೋಚನೆ ಮಾಡ್ಕೊಳ್ಳಿ. ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ 1980ನೇ ಇಸ್ವಿ. ಎಲ್ರಿಗೂ ಗೊತ್ತು ನಾನು ಸ್ವಲ್ಪ ಹಾಡ್ತಿದ್ದೆ ಅಂತ. 80 ಎಲ್ಲಿ ಗೀತನ ನೀನೇ ಹೇಳು, ಅಡುಗೆ ಲೆಕ್ಕ ಹೇಳು. 80 ಈಗ 24, ಎಷ್ಟು ವರ್ಷ ಆಯಿತು? 44 ಇಯರ್ಸ್, 44 ವರ್ಷದಿಂದೆ. ಜನಗಳಿಗೂ ಗೊತ್ತು. ಇವರು ಆಗ ಇನ್ನೂ ನಾನು ದೇವಾತ್ಮ ಚೈತನ್ಯ ಅಂತ ನನ್ನ ಹೆಸರು. ಆವಾಗ ಆ ದೇವಾತ್ಮ ಚೈತನ್ಯದ ಕಲ್ಕತ್ತಾದಿಂದ ಬಂದಿದ್ದಾರೆ, ಹಾಡ್ತಾರೆ. ಅವ್ರದ್ದೆಲ್ಲ ಗೊತ್ತಿಲ್ಲ, ಓಡಾಡ್ತಾ ಇದ್ದೆ. ಅಷ್ಟು ಪುರುಷೋತ್ತಮಾಂಜಿ ಮುಂದೆ ಹಾಡೋದಕ್ಕಾಗುತ್ತೆ. ಆಗಿನ್ನೂ ನಾನು ಕಂಡ್ಕೊಂಡು ಬಿಡ್ತಾ ಇದ್ದೆ, ಏನಪ್ಪ ಇದು ಅಂತ. ಪುರುಷೋತ್ತಮಾಂಜಿ ನನಗೆ ಕರೆದು ಮಧ್ಯಾಹ್ನದೊತ್ತು ಈ ಹಾಡು ಹೇಳಿಕೊಟ್ರು. ಈ ಹಾಡು ನೀನು ಹಾಡಬೇಕು ಅಂದರು. ಅಯ್ಯೋ ಸ್ವಾಮೀಜಿ, ಏನು ಕೆಲಸ ಬೇಕಾದ್ರೆ ಹೇಳಿ, ಈ ಬೆಂಗಳೂರು ಆಶ್ರಮದ ಪ್ರೇಯರ್ ಹಾಲಲ್ಲಿ ಹೊರಗಡೆ ಹಾಡೋಕ್ಕಾಗಲ್ಲ ನಾನು. ಇಲ್ಲ, ನೀನು ಹಾಡಲೇಬೇಕು, ಕಲ್ತ್ಕೊಂಡೆ. ಆವತ್ತು ಆ ವರ್ಷದ ಆ್ಯನಿವರ್ಸರಿಗೆ ಬುದ್ಧನ ನಾಟಕ ಇತ್ತು. ಆ ಬುದ್ಧನ ನಾಟಕದಲ್ಲಿ ಶ್ರೀನಿವಾಸ ಅಂತ ಒಬ್ಬ ಹುಡುಗ, ಅವನು ಬುದ್ಧನ ಡ್ರೆಸ್ ಹಾಕ್ಕೊಂಡಿದ್ದ, ಗೊತ್ತಲ್ಲ ಇದೆಲ್ಲ ಹಾಕಿ. ಅವನು ನಡ್ಕೊಂಡು ಬರ್ತಾ ಇರ್ತಾನೆ. ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು, ನಾನು ಹಾಡಬೇಕು. ಅವನು ನಡ್ಕೊಂಡು ಬರ್ತಿರ್ತಾನೆ. ಸೊ ನನ್ನ ಯಾಕೆ ಹಾಡು ಚೆನ್ನಾಗಿ ಬಂತು ಅಂದರೆ, ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಷಿಯನ್ನು, ಯಾರೂ ನನ್ನ ನೋಡ್ತಿಲ್ಲ. ಅಲ್ಲಿ ಸ್ಟೇಜ್ ಹಿಂಭಾಗ ಅಲ್ಲೊಂದು ಇದರಲ್ಲಿ ನಾನು ಹಾಡ್ತಾ ಇದ್ದೀನಿ, ತೆರೆ ಮರೆಯಲ್ಲಿ ಹಾಡ್ತಾ ಇದ್ದೀನಿ. ಧೈರ್ಯ. ಹಾಡು ಕೆಟ್ಟಿದ್ರು ಪಕ್ಕದಲ್ಲಿ ಹೊರಟೋಗ್ಬಿಡ್ಬೋದು. ಇದು ಎದುರುಗಡೆ ಹಾಡು ಕೆಟ್ಟೋದು ಅಂತ ಎಲ್ಲರೂ ನಮ್ಮನ್ನೇ ನೋಡೋದು, ಈಗ ನೋಡ್ತಾರೆ. ಸೊ ಧೈರ್ಯ ಅಂತೂ ಹಾಡಿದೆ. ಜನ ಎಲ್ಲ ಎದ್ದು ಹೀಗೆ ನೋಡ್ತಿದ್ದಾರೆ. ಪುರುಷೋತ್ತಮಂಜಿ ಕೂತಿದ್ದಾರೆ ಅಲ್ಲಿ ಸ್ಟೇಜ್ ಮುಂದೆ ಕೂತಿದ್ದಾರೆ ಆಡಿಯನ್ಸಲ್ಲಿ. ಪುರುಷೋತ್ತಮಂಜಿ ಇಲ್ಲೇ ಇದ್ದಾರೆ. ಯಾರು ಹಾಡ್ತಿದ್ದಾರೆ ಅಂತ ಟ್ರೈನಿಂಗ್ ನಮಗೆ ಕೊಡ್ತಾಯಿದ್ರು ಪುರುಷೋತ್ತಮಂಜಿ. ಈ ಮೊದಲನೇ ಹಾಡು ಬೆಂಗಳೂರು ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಜಾಸ್ತಿ ಜನ ಇರಲಿಲ್ಲ, ಒಂದು 3000 ಜನ ಇದ್ದರು ಅಷ್ಟೇ. ಅವ್ರ ಮುಂದೆ ಹಾಡಿದ್ದು ಎಷ್ಟು ವರ್ಷದಿಂದ? 44 ಇಯರ್ಸ್. ಅಂದರೆ ಈಗ 64 - 44 ಎಷ್ಟಾಯಿತು? 20 ಇಯರ್ಸ್. ಇಲ್ಲ 22 ಇಯರ್ಸ್, 20 ವರ್ಷ ಆಗೋಗಿತ್ತು. ಸೊ 22 ವರ್ಷ ಹೇಗಿರ್ಬೋದು, ನಾನು ಹೇಗೆ ಹಾಡ್ತಿದ್ಬೋದು ಆಗ ನೋಡ್ಕೊಂಡು. ಇಷ್ಟು ದೊಡ್ಡ ಹಾರ್ಮೋನ್, ಚಿಕ್ಕ ಹಾರ್ಮೋನ್ ಹಾಡ್ತಾ ಇದ್ದಾರೆ. ಸ್ವಾಮೀಜಿ ಹೊರಗಡೆ ಬಂದ ತಕ್ಷಣ ನನ್ನ ಹೆಸರು ಕರೆದುಬಿಟ್ಟು ಯಾಸ್ಟ್ ಹಿ ಎಂಬ್ರೇಸ್ಡ್ ಮೀ ಸೆಡ್, ಸಿಕ್ಕದೆ ನೀನು ನನಗೆ ಆಗ ಹೋದ ಜೀವ ವಾಪಸ್ ಬಂತು. ಹಬ್ಬ ಹಾಡದ್ನ ಅಂತ. ಈ ಹಾಡು ಅವ್ರು ಹೇಳ್ಕೊಟ್ಟಿದ್ದು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬುದ್ಧನನ್ನು ನೆನೆಸ್ಕೊಂಡು ಈ ಹಾಡನ್ನು ಹಾಡಿ. ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಾಡಲು, ಬುದ್ಧ ಚಂದ್ರೋದಯದಿ ಹಿಗ್ಗಿನಮ್ಮೆದೆ ಕಾಡಲು, ಶಾಂತಿ ಶ್ರೀಕರವನಿದು
ಚೆಲ್ಲುತ್ತಿರುವುದು ಜಗವ ಗೆಲ್ಲುತ್ತಿರುವುದು. ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಾಡಲು. ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಾಡಲು. ಶಾಂತಿ ಶ್ರೀಕರವನಿದು ಚೆಲ್ಲುತ್ತಿರುವುದು ಜಗವ ಗೆಲ್ಲುತ್ತಿರುವುದು. ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಾಡಲು. ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಾಡಲು. ಶಾಂತಿ ಶ್ರೀಕರವನಿದು ಚೆಲ್ಲುತ್ತಿರುವುದು ಜಗವ ಗೆಲ್ಲುತ್ತಿರುವುದು. ನೂರು ಸಾಸಿರಗಳದ ಬುದ್ಧ ಪದ್ಮವು ಅರಳೆ. ನೂರು ಸಾಸಿರಗಳದ ಬುದ್ಧ ಪದ್ಮವು ಅರಳೆ. ಭೂತ ಭೃಂಗವು ಬಂದು ಮುತ್ತುತ್ತಿರುವುದು ಸುತ್ತ ಸುತ್ತುತ್ತಿರುವುದು. ನೂರು ಸಾಸಿರಗಳದ ಬುದ್ಧ ಪದ್ಮವು ಅರಳೆ. ನೂರು ಸಾಸಿರಗಳದ ಬುದ್ಧ ಪದ್ಮವು ಅರಳೆ. ಭಕೂತ ಭೃಂಗವು ಬಂದು ಮುತ್ತುತ್ತಿರುವುದು ಸುತ್ತ ಸುತ್ತುತ್ತಿರುವುದು. ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಾಡಲು. ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಾಡಲು. ಶಾಂತಿ ಶ್ರೀಕರವನಿದು ಚೆಲ್ಲುತ್ತಿರುವುದು ಜಗವ ಗೆಲ್ಲುತ್ತಿರುವುದು. ಜ್ವಾಲೆ ಮೇಲುದ ಹೊದೆದು ಅಗ್ನಿ ದೇವನೇ ನಾಡೆದು. ಜ್ವಾಲೆ ಮೇಲುದ ಹೊದೆದು ಅಗ್ನಿ ದೇವನೇ ನಾಡೆದು. ಕರ್ಮ ಕಾನನವನ್ನು ಗ್ರಹಿಸಲೆಂದು ನಡೆದು ಬರುವನೆಂದು. ಜ್ವಾಲೆ ಮೇಲುದ ಹೊದೆದು ಅಗ್ನಿ ದೇವನೇ ನಾಡೆದು. ಜ್ವಾಲೆ ಮೇಲುದ ಹೊದೆದು ಅಗ್ನಿ ದೇವನೇ ನಾಡೆದು. ಕರ್ಮ ಕಾನನವನ್ನು ಗ್ರಹಿಸಲೆಂದು ನಡೆದು ಬರುವನೆಂದು. ನಡೆದು ಬರುವನೆಂದು. ನಡೆದು ಬರುವನೆಂದು. ಅವನು ಆ ಸ್ಟೇಜಿಂದ ನಡ್ಕೊಂಡು ಬರೋನು. ಅವನ ಹಿಂದೆ 4-5 ಜನ ಶಿಷ್ಯರು ಬರೋರು. ಇಮ್ಯಾಜಿನ್ 25 ಅಡಿ ಅಗಲ, ಒಂದು 30-35-40 ಅಡಿ ಇತ್ತು, 50 ಫೀಟ್ ಇತ್ತು.
ನಿಧಾನ ನಡ್ಕೊಂಬರೋದು. ನಾನು ಇನ್ನೂ ನಿಧಾನಾಗಿ ನಡೆದು ಬರುವನೆ ತಬಲದ ಜೊತೆ. ನಿನ್ನೆ ಚೈತ್ರ ಮತ್ತು ಜಲೀಲ್ ಪಾಷಾ ಭಾಳ ಚೆನ್ನಾಗಿ ನುಡಿಸ್ಬಿಟ್ಟ. ಎಲ್ಲ ಹಾಡು ಇದೇ ಥರ ಇತ್ತು. ನಿನ್ನೆ ತುಂಬ ಚೆನ್ನಾಗಿ ಬಂದುಬಿಡ್ತು, ತುಂಬ ಚೆನ್ನಾಗಿ ಬಂದುಬಿಡ್ತು. ಆ ಹಾಡಿಗೆ ಜೀವದ ಕಳೆ ಬಂದುಬಿಡ್ತು, ಜೀವ ತುಂಬಿಡ್ತು ಹಾಡಿಗೆ. ಇದು ಬುದ್ಧ ಪೂರ್ಣಿಮೆಯನ್ನು ನಾವು ಅರ್ಥಗರ್ಭಿತವಾಗಿ ಸ್ಮರಿಸೋದು. ತಂದ ಹೂ ಹಾಕದ, ಕೂಗಾಡ್ದ, ಹೊರಟೋದ, ಅದು ಬೇರೆ. ಈ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ, ಆಶ್ರಮದಲ್ಲಿ ನಾವೇನೇನು ಜಯಂತಿಯನ್ನು ಮಾಡ್ತೀವೋ ಅರ್ಥಪೂರ್ಣವಾಗಿರುತ್ತದು. ಅವರು ಹೇಳಿದ ವಿಚಾರಗಳ ಆ ಸಾರಾಂಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಬುದ್ಧ ಇಡೀ ಜಗತ್ತಿಗೆ ಅರ್ಪಿಸುವುದು, ತನ್ನನ್ನೇ ತಾನು ಸಮರ್ಪಿಸುವಂತಹ ವಿಚಾರಧಾರೆಯನ್ನು ಆರಂಭಿಸಿದ್ದು ಬುದ್ಧ, ತೆಗೆದುಕೊಂಡೋಗಿದ್ದು ಕ್ರಿಶ್ಚಿಯನ್ಸ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಬುದ್ಧಿಸಮ್ ಈಸ್ ಎ ರೆಬಲ್ ಚೈಲ್ಡ್ ಆಫ್ ಹಿಂದೂಯಿಸಮ್ ಅಂತ ಹೇಳ್ತಾರೆ. ಬುದ್ಧನ ಕಾಲದಲ್ಲೇ ನದಿಗಳಿಗೆ ಮೆಟ್ಲುಗಳನ್ನ ಕಟ್ಟಿಸೋದು, ಸ್ನಾನದ ಘಟ್ಟಗಳನ್ನು ಕಟ್ಟಿಸೋದು, ಶುಶ್ರೂಷಾ ಗೃಹಗಳನ್ನು ಕಟ್ಟಿದ್ದು, ಧರ್ಮಶಾಲೆಗಳನ್ನು ಕಟ್ಟಿಸಿದ್ದು, ಇದೆಲ್ಲ ಬುದ್ಧನ ಸಂದರ್ಭದಲ್ಲೇ ಆರಂಭವಾಗಿತ್ತು. ನನಗೆ ಸಾಕ್ಷಾತ್ಕಾರ ಆಗಬೇಕು, ನಾನು ಚೆನ್ನಾಗಿರಬೇಕು, ನಾನು ದೇವ್ರನ್ನ ನೋಡ್ಕೋಬೇಕು, ನೀವು ಹೆಂಗಾದರೂ ಇರಿ, ನಿಮ್ಮ ಹಣೆ ಬರ, ಅದೇ ಪಾಪದಿಂದ ಬಂದಿದೆ, ಅದರಿಂದ ಶಾಪದಿಂದ ಬಂದಿದೆ, ಅದೇ ಹೇಳಿಲ್ಲ ಬುದ್ಧ. ಎಲ್ಲಿವರೆಗೆ ಈ ಜಗತ್ತಿನಲ್ಲಿ ನೋವಂತ ಇರುತ್ತೋ ಅಲ್ಲಿವರೆಗೆ ನೀನು ಆ ನೋವನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡು ಅಂತ ಹೇಳಿದ ಬುದ್ಧ. ಅದಕ್ಕೆ ನಮಗೆ ಭಾಳ ಇಷ್ಟ ಬುದ್ಧನ. ನೆನ್ನೆ ಯಾಕೆ ಅಲ್ಲಿ ಹೋಗಿದೆ ಅಂದರೆ, ಹೊಸ ಆಡಿಯನ್ಸು, ಅದು ಬೆಂಗಳೂರಲ್ಲಿ, ಅದು ಬಸವನಗುಡಿಯಲ್ಲಿ, ಅದು ಥಿಯೋಸಾಫಿಕಲ್ ಸೊಸೈಟಿ ಸಭಾಂಗಣದಲ್ಲಿ, ಆ ಸಭಾಂಗಣದ ಪಕ್ಕದಲ್ಲಿ ಅಲ್ಲಿ ಇನ್ನೊಂದು ಸಭಾಂಗಣ, ಅಲ್ಲಿ MS ಸುಬ್ಬಲಕ್ಷ್ಮಿ, ಚಿಟ್ಟಿ ಬಾಬು, ಆಮೇಲೆ ಸಂತಾನಂ, ಮಹಾರಾಜಪುರಂ ಸಂತಾನಂ, ನೀವು ಅವೆಲ್ಲ ಕೇಳೇ ಇಲ್ಲ ಕೆಲವರು ಹೆಸರುಗಳು, ಅವರೆಲ್ಲ ಅಲ್ಲಿ ಸಭೆ ನಡೆಸಿ ಹಾಡಿದ್ದ ಸ್ಥಳ. ಅದು ಅದ್ಭುತವಾಗಿತ್ತು ಸ್ಥಳ. ಎಲ್ಲ ಕಡೆಗೂ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಬರೋದೇ ಗುರು ಮಹಾರಾಜರು ಕೃಪೆ ಅಂತ ಹೇಳ್ತೀವಿ, ಅವ್ರಿಗೊಂದು ನಮಸ್ಕಾರ ಮಾಡಿ. ಇನ್ನು ಆ ಥರ ಎಲ್ಲ ಶುರು ಮಾಡಿಬಿಟ್ರೆ, ಫಸ್ಟ್ ಹೇಳಿದೆ ನೀನು ಭಾನುವಾರ ಹೋಗ್ತೀನಿ ಅಂತ, ಈಗ ಹೆಂಗೆ ಇಲ್ಲ, ಇದೊಂದು ಸರಿ ಬಿಟ್ಬಿಡಿ, ಪರವಾಗಿಲ್ಲ, ಸುಮ್ಮನಿರಬೇಕು, ಏನೋ ಹೋಗಲಿ ಪಾಪ ಅಂತ ಭಾನುವಾರ ಬಿಟ್ಟಿದ್ದು. ಇಲ್ಲ ರೀ, ವಿಶೇಷವಾದ ದಿವಸ, ನಥಿಂಗ್ ಡೂಯಿಂಗ್, ಹೋಗಲಿ ಬಿಡಿ, ನೀವು ಹೇಳ್ದಂಗೆ ಕೇಳ್ತೀನಿ, ಸರಿ ಅಲಂಕಾರಕ್ಕೆ ನಡಿ, ಅಲಂಕಾರ ಮಾಡ್ಕೊಂಬ. ರಸ್ತೆಯಲ್ಲಿ ಹಿಂಗೆ ಕೇಳಬೇಕು ನೀನು. ಹಳೇ ಹಾಡು, ಅದು ಎಷ್ಟು ವರ್ಷದಿಂದ ಹಾಡ್ತಿದ್ದಾರೆ. ಇಲ್ಲ ರೀ, ನೀವು ಹೇಳ್ದಂಗೆ ನಾನು ಬರ್ತೀನಿ, ಭಾನುವಾರ ಹೋಗ ಬೇಡ ಅನ್ನಲ್ಲ. ಇಲ್ಲಲ್ಲ, ಬೆಂಗಳೂರು ಆಶ್ರಮದಲ್ಲಿ ಇವೆಲ್ಲ, ಇಲ್ಲಿ ಪಾಪ ನೀವು ಏನು ಕರೆದ್ರೆ ಬಂದ್ಬಿಡ್ತೀರಿ, ಎಷ್ಟು ಭಕ್ತರು ನೀವು. ಸರಿ, ಇದೆ ಬುದ್ಧ ದಯೆ, ಕರುಣೆ. ಇಲ್ಲೊಂದು ಮಾತು ಹೇಳ್ತೀನಿ. ನಡ್ಕೊಂಡು ಹೋಗ್ತಿರ್ತಾನೆ ಬುದ್ಧ ಅವನ ಶಿಷ್ಯರ ಜೊತೆ. ಬಿಹಾರ ಬಂದಿದ್ದು ವಿಹಾರದಿಂದ, ಬುದ್ಧ ವಿಹಾರಗಳು, ವಿಹಾರ ಅಂದರೆ ಸನ್ಯಾಸಿಗಳು ಇರುವಂಥ ಸ್ಥಳಗಳು, ಅದು ಹಾಗೆ ಬಿಹಾರ ಅಂತ ಆಗೋಯ್ತು. ಅದು ಬೇರೆ ವಿಚಾರ. ಇಟ್ ಸ್ಟಾರ್ಟೆಡ್ ದೇರ್. ಕಪಿಲವಸ್ತು ಚೂರು ಮೇಲಕ್ಕೆ ಹೋಗಿ ಕಟ್ಮಂಡು, ಬಿಹಾರ್, ಹೀಗೆ ಬಂದರೆ ಅಲ್ಲಿ ಬರುತ್ತೆ ಕಪಿಲವಸ್ತು. ಬುದ್ಧ ಪ್ರಬುದ್ಧನಾಗಿ ಮನೆ ಬಿಡುವಾಗ 29 ಇಯರ್ಸ್ ಅಷ್ಟೇ, ನಾಟ್ ಇವನ್ ದಟ್. ಅವನ ತಂದೆ ಶುದ್ಧೋಧನ ಹೇಳಿದ್ದ ಅವನ ಸಾರಥಿಗೆ, ಡ್ರೈವರ್ಗೆ, ಲೇ ನನ್ನ ಮಗ ಇವನು, ಅರಮನೆಯಲ್ಲಿ ಬೆಳೆದಂತಹ ಮಗ, ಅದ್ಭುತವಾದ ತೇಜಸ್ಸಿದೆ, ಶಕ್ತಿ ಇದೆ, ಅವನು ಈ ರಾಜ್ಯವನ್ನು ಆಳಬೇಕು ಮುಂದೆ. ಅದಕ್ಕೆ ಅವನು ಭಾಳ ಸೂಕ್ಷ್ಮ ಕಣು,
ಅವನನ್ನು ಅಬ್ಸರ್ವ್ ಮಾಡಿ. ಅದಕ್ಕೆ ಅವ್ರಿಗೆ ಕಷ್ಟಗಳೇ ಕಣ್ಣಿಗೆ ಬೀಳದೆ ಇದ್ದಂಗೆ ನೋಡ್ಕೊ. ನಾವು ದಿನನಿತ್ಯ ನೋಡಿದ್ರು ಸುಮ್ಮನಿರ್ತೀವಿ, ಕಷ್ಟಗಳೇ ಅವನ ಕಣ್ಣಿಗೆ ಬೀಳಬಾರ್ದು. ಆಗಲಿ ಸ್ವಾಮಿ ಹೋದ, ಒಂದು ರೌಂಡ್ ಕರ್ಕೊಂಡು ಹೋದ, ಎಲ್ಲ ಬಿಟ್ಕೊಂಡು. ಅಲ್ಲೊಬ್ಬ ಕಾಯ ಕುಗ್ಗಿದೆ, ಶಿರ ತಗ್ಗಿದೆ, ನಡಿಲಿಕ್ಕಾಗ್ತಿಲ್ಲ, ಕಣ್ಣು ಕಾಣ್ತಿಲ್ಲ, ದೇಹ ಎಲ್ಲ ಶಿಥಿಲವಾಗಿಬಿಟ್ಟಿದೆ. ನಡ್ಕೊಂಡು ಸಡನ್ನಾಗಿ ಬಂದು ನೀನು ಆ ರಥವನ್ನು ನಿಲ್ಲಿಸ್ತಾನೆ ಬುದ್ಧ. ಆಗ ಬುದ್ಧ ಅಲ್ಲ, ಸಿದ್ಧಾರ್ಥ ನೋಡ್ತಾನೆ. ಹೀಗೆ ಇವನ್ ಡ್ರೈವರ್ಗೆ, ಸಾರಥಿಗೆ ಪ್ರಾಬ್ಲಮ್ ಬಂದ್ಬಿಡ್ತು. ಅಯ್ಯೋ ನಂಗೆ ಮಹಾರಾಜ ಕೇಳ್ತಾರೆ ಏನು ಹೇಳಲಿ ಅಂತ. ಬುದ್ಧ ಅಲ್ಲಿ ಸಿದ್ಧಾರ್ಥ ಒಂದು ಪ್ರಶ್ನೆ ಕೇಳ್ತಾನೆ, ಯಾಕೆ ಹೀಗಿದ್ದಾನೆ, ಏನಾಯ್ತು ಇವನಿಗೆ? ಸ್ವಾಮಿ, ವಯಸ್ಸಾಗ್ಬಿಟ್ಟಿದೆ, ದೇಹ ಕೃಶವಾಗಿಬಿಟ್ಟಿದೆ, ಆದ್ದರಿಂದ ಕಾಯ ಕುಗ್ಗಿದೆ, ಶಿರ ತಗ್ಗಿದೆ. ಬುದ್ಧ ಇನ್ನೊಂದು ಪ್ರಶ್ನೆ ಹಾಕ್ತಾನೆ ಸಿದ್ಧಾರ್ಥ, ನಾನು ಹೀಗಾಗ್ತೀನ? ಎರಡು ಕೈ ಮುಗಿದು ಹೇಳ್ತಾನೆ, ಕ್ಷಮಿಸ್ಬೇಕು ರಾಜ್ಕುಮಾರ, ನಾನು ಹಾಕ್ತೀನಿ, ನೀವು ಹಾಕ್ತೀರ, ಜಗತ್ತಲ್ಲಿ ಇರೋರೆಲ್ಲರೂ ಹಾಗಾಗ್ತಾರೆ. ವಯಸ್ಸಾದ ನಡಿ ಅರಮನೆ ಕರ್ಕೊಂಡೋಗು. ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ರೌಂಡ್ ಹೋಗ್ತಾನೆ. ಅಲ್ಲಿ ಒಬ್ಬ ರೋಗಿ ಆ ವ್ರಣದಿಂದ ನೋವಿಂದ ಕೂಗ್ತಾ ಇರ್ತಾನೆ, ಅಮ್ಮ, ಅಪ್ಪ, ಕಾಪಾಡಿ, ಯಾರಾದರೂ ಕಾಪಾಡಿ. ಏನು ಮಾಡಲಿಕ್ಕಾಗಲ್ಲ. ಮತ್ತೆ ವಿವರಿಸ್ತಾನೆ. ಸಿದ್ಧಾರ್ಥ ಕೇಳ್ತಾನೆ, ಕಾಯಿಲೆ ನನಗೂ ಬರುತ್ತಾ? ಇಲ್ಲ ಸ್ವಾಮಿ, ಜಗತ್ತಿನಲ್ಲಿರೋರು ಎಲ್ರಿಗೂ ಬರುತ್ತೆ, ಇವ್ರಿಗೆ ಬರಲ್ಲ, ಅವ್ರಿಗೆ ಬರಲ್ಲ ಅಂತಲ್ಲ, ಅದನ್ನು ಎದುರಿಸಿ ಜೀವನ ನಡೆಸಬೇಕು. ನಡೀರಿ ಹೋಗೋಣ ಅಂತ. ಯಾಕೆಂದ್ರೆ ಮತ್ತಿನ್ನೇನು ಆ ಪ್ರಶ್ನೆ ಕೇಳಿ ಸಿಕ್ಕಾಕೊಂಡೆ, ನಾನು ಶುದ್ಧೋಧನ ಹತ್ರ ಬಯಸ್ಕೋಬೇಕು. ನೋಡು, ಇನ್ನೊಂದು ದಿವಸ ಬಂದಾಗ ಒಂದು ಡೆಡ್ ಬಾಡಿ ಹೋಗ್ತಾ ಇರುತ್ತೆ, ಮಲಗಿರ್ತಾನೆ. ಬುದ್ಧ ಹೇಳ್ತಾನೆ, ಅಯ್ಯೋ ಅವನು ಯಾಕೆ ಮೇಲೆ ಮಲಗಿದ್ದಾನೆ? ರಾಮ್ ನಾಮ್ ಸತ್ತು ಹೇ, ರಾಮ್ ನಾಮ್ ಸತ್ತು ಹೇ ಅಂತ ಹೇಳ್ತಿದ್ದಾರೆ, ಏನು ಸಮಾಚಾರ? ಆಗ ಹೇಳ್ತಾನೆ, ಚೆನ್ನ ಸ್ವಾಮಿ ಹೀಗೆ ಅಂತ ಹೇಳ್ತಾನೆ. ಬುದ್ಧ ಬರ್ತಾನೆ, ಸಿದ್ಧಾರ್ಥ ಬರ್ತಾನೆ, ಯೋಚನೆ ಮಾಡ್ತಾನೆ, ಜಗತ್ತು ಹೇಗೆ. ಒಬ್ಬನೇ ಬುದ್ಧ ಆಗ್ಲಿಕ್ಕೆ ಸಾಧ್ಯ, ನಾವು ಯಾರೂ ಟ್ರೈ ಮಾಡ್ಲಿಕ್ಕೆ ಹೋದರೂ ಆಗೋದಿಲ್ಲ. ಬುದ್ಧನೇ. ಯಾಕೆ ಅಂತೀರಾ? ಬುದ್ಧ ತ್ಯಾಗ ಮಾಡಿದ್ದು ಏನೋ ಒಂದು ಅದು ಇದು ತ್ಯಾಗ ಮಾಡಿ. ಈಗ ಭಿಕ್ಷುಕ ನಾನು ತ್ಯಾಗ ಮಾಡಿದೆ ಅಂದರೆ ಏನು ತ್ಯಾಗ ಮಾಡಬಲ್ಲ? ಆ ಫೈನಲ್ಲಿ ಅವನ ಪಾತ್ರೆನ ತ್ಯಾಗ ಮಾಡ್ಬೋದು. ಅವನ ಹತ್ರ ಒಂದು ಪಾತ್ರೆ, ಒಂದೆರಡು ಹಳೆ ಬಟ್ಟೆ, ಅದನ್ನು ತ್ಯಾಗ ಅಂತ ಕರೆಯಲ್ಲ. ಬುದ್ಧ ಅರಮನೆ, ಕಪಿಲವಸ್ತುವಿನ ಅರಮನೆ, ಯಶೋಧರ, ರಾಹುಲ, ಅಂತಃಪುರ ಎಲ್ಲ ಚಿನ್ನದ, ವಜ್ರದ, ಆ ಒಂದು ಆಡಂಬರದ, ಆ ಒಂದು ಐಶ್ವರ್ಯದ ಆ ಸೆಲೆಯಲ್ಲಿ ಸಿಲುಕು ಹಾಕೊಂಡಿದ್ದಂತಹ ಸಿದ್ಧಾರ್ಥನಿಗೆ ಮನಸ್ಸು ಬರುತ್ತೆ, ಇದು ಕ್ಷಣಿಕ, ದುಃಖಂ ಸರ್ವಂ ದುಃಖಂ. ಇದು ಬುದ್ಧನ ಒಂದು ಉಪದೇಶದಲ್ಲಿ ಒಂದಿದೆ. ಮಧ್ಯರಾತ್ರಿ ಎದ್ದೇಳ್ತಾನೆ, ಹೊರಗಡೆ ಬರ್ತಾನೆ, ಮಲಗಿರ್ತಾಳೆ ಯಶೋಧರ, ರಾಹುಲ ಮಲಗಿರ್ತಾನೆ, ಪುಟ್ಟ ಮಗು ಮಲಗಿರ್ತಾನೆ. ಸಿದ್ಧಾರ್ಥ ಜ್ಞಾಪಕ ಇರಲಿ, ತುಂಬ ಬ್ಯೂಟಿಫುಲ್ ಆಗಿದ್ದಂತೆ ಬುದ್ಧ. ಆ ಬ್ಯೂಟಿನ ನೀವು ನೆನೆಸ್ಕೋಬೇಕಂದ್ರೆ ಸಾರನಾಥದಲ್ಲಿ ಬುದ್ಧನ ಕತ್ಮಾತ್ರದ ಒಂದು 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 ವಿಗ್ರಹ ಸಿಕ್ಕಿದೆ ನೋಡಿ. ಎಷ್ಟು ಮುದ್ದಾಗಿದ್ದಾನೆ ಅಂದರೆ ಬುದ್ಧ, ಅಯ್ಯೋ ರಾಮ. ಯಾವ ಏನು ಹೇಳ್ತೀರ ನೀವು, ನಿಮ್ಮ ಭಾಷೆಯಲ್ಲಿ ಹೇಳ್ತೀನಿ ತಗೊಳ್ಳಿ. ಯಾವ ಮಿಸ್ ಯೂನಿವರ್ಸು ಇಲ್ಲ, ಯಾವ ಮಾಸ್ಟರ್ ಯೂನಿವರ್ಸು ಇಲ್ಲ, ಯಾವುದೂ ಇಲ್ಲ, ಅಷ್ಟು ಚೆನ್ನಾಗಿರ್ತಾರೆ ಬುದ್ಧ. ಅವನ ಆ ಹೇರ್ ಸ್ಟೈಲು, ಅವನ ನಡೆ, ಅವನ ಆ ಒಂದು ಗತ್ತು, ಅವನ ಒಂದು ಶರೀರ, ಅವನ ಒಂದು ನಿಲುವು ಅದ್ಭುತವಾಗಿತ್ತಂತೆ. ಅವ್ರು ನಡ್ಕೊಂಡು ಹೋಗ್ತಿದ್ರೆ ಎಂಥವ್ರೂ ಎದ್ದು ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡೋ ಹಾಗಿತ್ತು. ಅಂಥ ಬುದ್ಧ ಅಂದರೆ ಸಿದ್ಧಾರ್ಥ
ಎಲ್ಲವನ್ನು ಬಿಟ್ಟು ಮೆಟ್ಟಲನ್ನು ಹತ್ತಿ ಕೊನೇ ಬಾರಿ ಹೀಗೆ ನೋಡಿ ನಡ್ಕೊಂಡು ಹೋಗುವಾಗ ಚೆನ್ನ ಅವನ ಜೊತೆ ಇರ್ತಾನೆ. ಕಾಡ್ಗೆ ಹೋಗಿರುತ್ತೆ ಗಾಡಿ ಆ ರಥ. ಇಳಿದಾಗ ಬುದ್ಧ ಒಂದೊಂದನ್ನೇ, ಮತ್ತೆ ನನ್ನ ಬುದ್ಧ ತೆಗೆಯೋಕ್ಕೆ ಆಗ್ತಿಲ್ವಲ್ಲ, ಸಿದ್ಧಾರ್ಥ ಒಂದೊಂದನ್ನೇ ಬಿಚ್ಚಿ ಕೊಡ್ತಾನೆ. ಆ ಕಂಕಣ, ಒಡ್ಯಾರ, ಕಿರೀಟ, ಪೀತಾಂಬರ, ಅದೆಲ್ಲದಕ್ಕಿಂತ ಕೊನೆಯದಾಗಿ ಅಳ್ತಾ ಇರ್ತಾನೆ ಚೆನ್ನ. ಒಂದೊಂದು ಕೊಟ್ಟಾಗಲೂ, ಸ್ವಾಮಿ ಹೆಂಗೆ ನಾ ಇದು ತೊಗೊಂಡೋಗ್ಲಿ, ಹೇಗೆ ಹೇಳಲಿ ನಾನು, ಇಲ್ಲ ಸ್ವಾಮಿ ನನಗೆ ಬೇಡ ಈ ಕೆಲಸ, ಬೇರೆಯವ್ರನ್ನಾದ್ರೂ ಕಳಿಸ್ಬಿಡ್ತೀನಿ ಅಂತ. ಇಲ್ಲ ಇಲ್ಲ ಬುದ್ಧ ಹೇಳಿ, ಶಾಂತಿ ಶಾಂತಿ ಶೀಕರವನಿದು ಚೆಲ್ಲುತ್ತೀವಿ, ಜಗಲ್ಲ ಗೆಲ್ಲುತ್ತೀವಿ. ಕೊನೆಗೆ ಬುದ್ಧ, ನಿಂದು ಆ ಖಡ್ಗ ಕೊಡು, ಆ ಖಡ್ಗ ಕೊಡು ಅಂತಾನೆ. ಖಡ್ಗ ತಗೊಂಡಾಗ ಬುದ್ಧ ತನ್ನ ಸುಂದರವಾದ ಕೇಶವನ್ನು ಕತ್ತರಿಸಾಕ್ಬಿಡ್ತಾನೆ. ಏನಾಗಿರಬೇಡ ಚೆನ್ನನಿಗೆ, ಅದನ್ನು ಹೇಳೋಕೆ ನಂಗೆ ಅಷ್ಟು ತೊಂದರೆ ಆಗ್ತಾಯಿದೆ, ಚೆನ್ನಂಗೆ ಎಷ್ಟು ನೋವಾಗಿರಬೇಡ, ಎಲ್ಲ ಕೊಟ್ಬಿಟ್ಟು ಕಾಷಾಯಧಾರಿಯಾಗಿ ನಡ್ಕೊಂಡು ಹೋಗ್ತಾನಲ್ಲ. ಹೇಗೆ ಹೋಗ್ತಾನೆ, ಭೀಕರ ಗೊಂಡಾರಣ್ಯದಲ್ಲಿ ಒಬ್ಬನೇ ನಡ್ಕೊ. ಅದಕ್ಕೆ ಬುದ್ಧನ ಒನ್ ಆಫ್ ದ ಬುದ್ಧ ಸೇಯಿಂಗ್ ಈಸ್ ವಾಕ್ ಲೈಕ್ ಎ ರೈನೋಸರಸ್ ಅಂತ ಹೇಳ್ತಾನೆ. ಖಡ್ಗಮೃಗ, ಗೇಂಡಾಮೃಗದ ಥರ ನಡಿ ಅಂತ ಹೇಳ್ತಾನೆ. ನಾವು ಅದನ್ನು ಫಾಲೋ ಮಾಡ್ತಿರ್ತೀವಿ ಸಮ್ಟೈಮ್ಸ್. ಏನು ಬರಲಿ, ನೆವರ್ ನೆವರ್ ಎವರ್ ಸಿ ಡಿಸೈಡೆಡ್ ದಟ್ ವಾಕ್ ಲೈಕ್ ಎ ರೈನೋಸರಸ್ ಅಂತ ನಡ್ಕೊಂಡು ಹೋಗ್ತಾನೆ. ಇದು ನಿಜವಾದ ತ್ಯಾಗ, ನಿಜವಾದ ತ್ಯಾಗ. ನಾವೊಂದು ಕಡೆ ಹೋಗಿದ್ದೆ, ಲೆಕ್ಚರ್ ಕೊಡ್ತಾ ಇದ್ದೆ. ಮುಂದುಗಡೆ ಎಲ್ಲ ಕೂತಿದ್ದೆ, ಚೇರಲ್ಲಿ ಕೂತಿದ್ರು. ಒಂದು ಲೈನ್ ತುಂಬ ಜನ ಕೂತಿದ್ರು. ನಾನು ಅನಿಸುತ್ತೆ ಒಂದು 1,200 ಜನ ಕೂತಿದ್ರೇನೋ ಅಲ್ಲಿ. ಆ ಫಸ್ಟ್ ಲೈನಲ್ಲಿ ಆ ಕಡೆಯಿಂದ ಒಂದು 4-5 ಜನ ಬಿಟ್ಟ ಮೇಲೆ ಒಬ್ಬರು ಕೂತಿದ್ರು. ತುಂಬ ರೆಸ್ಟ್ಲೆಸ್ ಆಗಿದ್ದರು ಅವರು. ನಾನು ಮಾತಾಡ್ತಿದ್ದೆ, ಅವ್ರು ನೋಡ್ತಿದ್ದೆ. ಅವರು ಹೀಗನ್ನೋರು ಬ್ಯಾಗ್ ಮತ್ತೆ ತಗೊಳ್ಳೋರು, ಮತ್ತೆ ಈ ಬ್ಯಾಗ್ರು, ಮತ್ತೆ ಹೀಗೆ ನೋಡೋರು, ಹೀಗೆ ನೋಡೋರು, ಹಾಗೆ ನೋಡು, ಹೀಗೆ ನೋಡು. ನಾನು ಅಂದ್ಕೊಂಡು ಏನು ಹೇಳಲಿಕ್ಕೂ ಇಷ್ಟು ನನಗೆ ಕಷ್ಟ ಆಗುತ್ತೆ, ಅಷ್ಟು 1000 ಜನ ಮುಂದೆ. ಹೇಗೋ ಮಾಡಿ ಆ ಉಪನ್ಯಾಸವನ್ನೆಲ್ಲ ಮುಗಿಸಿ ಎಲ್ಲ ಆದಮೇಲೆ ಅಲ್ಲಿಯ ಸಂಘಟಕರನ್ನು ಒಬ್ಬರನ್ನ ಕರೆದು ಅವ್ರ ಹತ್ರ ಏನು ಕೇಳಿ, ಯಾಕೆ ಅವರು ರೆಸ್ಟ್ಲೆಸ್ ಆಗಿದ್ರು, ಪಾಪ ಯಾಕೆ ಏನಾಗಿದೆಯೇನೋ ಕೇಳಿ ಅಂತ ಹೇಳಿ. ಅವ್ರು ಹೋಗ್ಬಿಟ್ಟು ಕೇಳ್ಬಿಟ್ಟು ಬಂದು ಗುರ್ರ್ ಅಂತ ಬಂದರು ವಾಪಸ್ ಬರುವಾಗ. ನಾನು ಹೋಗ್ಬಿಟ್ಟು ಕೇಳಿ, ಯಾಕಪ್ಪ ವಾಪಸ್ ಬಂದೆ ಗುರು? ಅದೇ ಸ್ವಾಮೀಜಿ ಅವ್ರದ್ದು ಗಾಡ್ರೇಜ್ ಬೀಗ ಎಲ್ಲ ಮರ್ತುಬಿಟ್ಟಿದ್ದಾರಂತೆ, ಅದಕ್ಕೆ ಅದು ಎಲ್ಲಿಟ್ಟಿದ್ದೀನಿ ಅಂತ ಇಲ್ಲಿಗೆ ಬಂದಮೇಲೆ ಜ್ಞಾಪಕ ಬಂತಂತೆ. ಅದಕ್ಕೆ ಅವರು ನಮ್ಮ ಅವಸ್ಥೆನೂ ಹಾಗೆ. ಹೇಳಿದ್ದೆ ಅವ್ರಿಗೆ ಆಫ್ ಮಾಡು ಅಂತ, ಆಫ್ ಮಾಡಿದಾನೋ ಇಲ್ವ? ನಾನು ಹೇಳಿದ್ದೆ ಕುಕ್ಕರಲ್ಲಿ 3 ಸರಿ ಕೂಗಿದಾಗ ಆಫ್ ಮಾಡು ಅಂದೆ. ಅದು ಯಾವುದು 30 ಸರಿ ಕೂಗ್ಬಿಟ್ಟಿರುತ್ತೆ, ಅವರು ಮರ್ತೋಗ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೆ, ನಾ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ. ಇಲ್ಲಿ ಅಂದರೆ ಇನ್ನು ಕೆಲವರು ಇರ್ತಾರೆ, ಗಡಿಯಾರ ನೋಡಿದ್ರೆ ಸ್ವಾಮೀಜಿ ಬೈತಾರೆ. ಏನು ನೀವು ಗಡಿಯಾರ ನೋಡ್ತೀರಾ ಅಂದರೆ, ಹಿಂಗಂದರೆ ನೋಡೇ ಬಿಡ್ತೀನಿ ನಾನು. ಈಗ ಗಡಿಯಾರ ಹಿಂಗೆ ತಾನೇ ಕಟ್ಕೊಂಡಿರ್ತಾರೆ, ಹೀಗೆ ಹೇಳೋದು. ಸೊ ಹಿಂಗಂದ್ರೆ ಕಟ್ಕೊಂಡ್ರೆ ಹಿಂಗಂದ್ರೆ ನೋಡ್ಬಿಡ್ಬೋದು. ಈಗ ಎಲ್ಲಿದೆ ಗಡಿಯಾರ? ನಾವು ಡೆಲಿಬ್ರೇಟಾಗಿ ಅಲ್ಲ ಹಾಕಿದ್ದೀವಿ ನನಗೆ ಕಾಣಲಿ ಅಂತ. ಈಗ ಗಡಿಯಾರ ನೋಡಬೇಕು, ಯಾಕೆಂದರೆ వాళ్ళకి చెప్పిండాను, ఫోన్ చేసిండాను. వాళ్ళు కరెక్ట్ 7 గంటకి ಅಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ఏం చేయండి స్వామీజీ చూస్తారు, ఇంకే తిట్టుతారు, లేకపోతే ఏమి కూర్చోండి అంత పని ఉండేది అని చెప్తారు. దానికే ఏం చేయదు, గోవిందా విఠల విఠల పాంಡುರಂಗ ವಿಠಲ ವಿಠಲ. ಪಾಂಡುರಂಗ ಅಲ್ಲಿದ್ದಾರಾ? ಇಲ್ಲಿದ್ದಾರೆ. ನಾನು ಎಷ್ಟು ಸರಿ ಏನಪ್ಪ ವಿಠಲ ವಿಠಲ ನಾನು ಹೇಳ್ತೇನೆ, ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಅಪ್ಪ ಗಡಿಯಾರ ನೋಡಾಯ್ತು ಅವರು. ಪಾಂಡುರಂಗ ನೋಡೋಷ್ಟೇ ಸಂತೋಷ ಆಗೋಯ್ತು ಅವ್ರಿಗೆ. ಇನ್ನೂ 1/4 ಗಂಟೆ ಇದೆ ಇತ್ತು. ನೀವು ಇಲ್ಲಿ ಈ ಕಡೆ ಇರಿ, ನೀವು ಎಂಜಾಯ್ ಮಾಡ್ತೀರ ತುಂಬ ಚೆನ್ನಾಗಿ. ಆಮೇಲೆ ಇಬ್ಬರು ಮಾತಾಡ್ಕೊಂಬಂದಿರ್ತಾರೆ. ಡೇ ಮಧ್ಯೆ ಎದ್ದು ಹೊಟ್ಟೋಗೋಣ. ಈ ಸ್ವಾಮೀಜಿ ಒಂದ್ಸಲಿ ಮಾತಾಡ್ತಿರುವಾಗ ಹೀಗೆ ಮಾಡ್ತಿರ್ತಾರೆ.
ಅವ್ರು ಯಾವಾಗ ಹೀಗಂತಾರೋ ನೀವು ಹೀಗೆ ಹೊಟ್ಟೋಗ್ಬಿಡೋಣ, ಆಯಿತಾ? ಸೊ ಅಲ್ಲಿ ಕೂತಿರ್ತಾರೆ. ಸೊ ನಾನು ನೋಡ್ತಾ ಇರ್ತೀನಿ, ಮಾಡ್ತಿರ್ತೀನಿ, ಹಿಂಗೆ ನೋಡ್ತೀನಿ. ಅವರು ಅಂತಿರ್ತಾರೆ ಸಿಗ್ನಲ್, ಅವರು ಹೀಗಂತಾರೆ. ಸೊ ಕೊನೆಗೆ ನಾನು ಎಷ್ಟು ಚೆನ್ನಾಗಿ ಹೇಳಿದೆ ಅಂತ ಅಂದರೆ ಎರಡು ವಿಕೆಟ್ ಔಟ್. ಬುದ್ಧ ಹೇಳ್ತಾನೆ ಮೈಂಡ್ಫುಲ್ನೆಸ್ ನೀವು ಜನ್ಮದಲ್ಲಿ ಮರೆಯಂಗಿಲ್ಲ ಮೈಂಡ್ಫುಲ್ನೆಸ್ನ. ಏನಾಗುತ್ತೆ, ನಡ್ಕೊಂಡು ಹೋಗ್ತಿರುವಾಗ ಒಬ್ಬ ಪಾಳ್ಳೆಗಾರ ಒಬ್ಬ ಕುರಿ ಮಾರೋವನ ಹತ್ರ ಜಗಳ ಆಡ್ತಿರ್ತಾನೆ. ಅಷ್ಟು ವರಾಹ ಯಾಕೋ? ಆ ಮಾರೋನು ಪಾಳ್ಳೆಗಾರಗೆ ಹೇಳ್ತಾರೆ, ಸ್ವಾಮಿ ಇದು ಭಾಳ ಮುದ್ದಾಗಿದೆ, ಮೇರಿ ಹ್ಯಾಡ್ ಎ ಲಿಟಲ್ ಲ್ಯಾಂಪ್ ಅಂತ ಒಂದು ಹಾಡಿತ್ತು ನಮಗೆ, ಪುಟ್ಟದು ಅಷ್ಟು ಚೆನ್ನಾಗಿದೆ, ಕಪ್ಪು ಮರಿ ಮುದ್ದಾಗಿದೆ, ಇದನ್ನು ನಾನು ಕೊಡೋದಕ್ಕೆ ಇಷ್ಟಪಡಲ್ಲ, ಆದರೆ ನೀನು ಕೇಳ್ತಿದ್ಯಾ, ಇಷ್ಟು ವರಾಹ ಕೊಡು ಅಂತ. ಅವನು ಕೊಡೋದು ಪಾಳ್ಳೆಗಾರ. ಇವರಿಬ್ಬರ ಮಧ್ಯೆ ಬುದ್ಧ ಸುಮ್ಮನಿರಬಾರ್ದ, ಹೋಗ್ತಾನೆ. ಏನಪ್ಪ ಗಲಾಟೆ ಅಂತ. ಕುರಿ ಮರಿ ಬುದ್ಧನೂ ನೋಡುತ್ತೆ, ಪಾಳ್ಳೆಗಾರನೂ ನೋಡುತ್ತೆ, ಯಾರು ನನ್ನನ್ನು ಕತ್ತರಿಸ್ತಾರೆ ಅಂತ. ಅಷ್ಟು ಮುದ್ದಾಗಿ ನೋಡ್ತಾ ಇರುತ್ತೆ. ಬುದ್ಧ ಕುರಿ ಮರಿ ನೋಡ್ತಾನೆ, ತಲೆ ಸವರ್ತಾನೆ, ಯಾಕಪ್ಪ ಜಗಳ ಆಡ್ತಿದ್ದೆ? ಇದು ನಿನ್ನ ಸಬ್ಜೆಕ್ಟ್ ಅಲ್ಲ. ಈಗ ನಾನು ಹೋಗ್ಬಿಟ್ಟು ವಜ್ರದ ಅಂಗಡಿನಲ್ಲಿ ಎಷ್ಟು ಕ್ಯಾರೆಟ್ ಅಂದರೆ, ನಿಮಗೆ ಬೀನಿಸು, ಕ್ಯಾರೆಟು, ಬೆಂಡೆಕಾಯಿ ಅದು ಗೊತ್ತಿರುತ್ತೆ, ಇದು ಏನು ಕ್ಯಾರೆಟ್ ಗೊತ್ತಿರುತ್ತೆ ನಿಮಗೆ? ಅದು ಕೇಳ್ತಾರೆ, ನಂಗೆ ಹೆಂಗೆ ಗೊತ್ತು? ನಾವು ಕ್ಯಾರೆಟ್ ಅಂದರೆ ನೀವು ಎಷ್ಟು ಕ್ಯಾರೆಟ್ ಅಂತ ಅದು ಪ್ರಸನ್ನನೋ ಅಥವಾ ಅವರು ಇವರು ಕೇಳಿದ್ರೆ ಹೇಳ್ತಾರೆ, ಬದ್ರಿನೋ ಪ್ರಸನ್ನನೋ ಅವರು ಕೇಳ್ತಾರೆ. ಬುದ್ಧಂಗೆ ಹೇಳ್ತಾರೆ, ನೀನು ಇಲ್ಲಿ ಬರಬೇಡ, ಇದು ನಮ್ಮ ಡಿಪಾರ್ಟ್ಮೆಂಟ್. ಬುದ್ಧ ಅವನ ವಿಶೇಷತೆ ಏನು ಗೊತ್ತಾ? ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ, ನೋವನ್ನ ಸಹಿಸೋಕ್ಕಾಗಲ್ಲ ಬುದ್ಧನಿಗೆ. ಹೇಳ್ತಾನೆ, ಯಾಕೆ ಪಾಳ್ಳೆಗಾರ ಯಾಕೆ ಈ ಕುರಿ ಮರಿ ಮೇಲೆ ನೀನು ಕಣ್ಣು? ಬೇರೆ ಏನು ಮಾಡ್ಕೊಂಡು ಹೋಗ್ಬಾರ್ದೆ? ಇಲ್ಲ, ನನ್ನ ಪುರೋಹಿತರು ಹೇಳಿದ್ದಾರೆ, ನನ್ನ ಪೂಜಾರಿ ಹೇಳಿದ್ದಾನೆ, ಇದನ್ನು ನಾನೇನಾದರೂ ಈ ಶುಕ್ರವಾರ ದೇವಿಗೆ ಬಲಿ ಕೊಟ್ಟರೆ ನನಗೆ ಸ್ವರ್ಗ ಗ್ಯಾರಂಟಿ. ಬುದ್ಧ ನೋಡ್ತಾನೆ, ಈ ಪಾಳ್ಳೆಗಾರನ ತಲೆ ಮೇಲಕ್ಕೆ ಹೊಟ್ಟೋಗ್ಬಿಟ್ಟಿದೆ, ಇನ್ನು ಸಮಾಧಾನ ಮಾಡೋದು ಕಷ್ಟ. ಅದಕ್ಕೊಂದು ಬದಲು ಹೇಳಬೇಡ, ನೀನು ಕುರಿ ಬಲಿನ ಕೊಟ್ಟರೆ ದೇವಿಗೆ, ಆ ದೇವಿ ಸಂತುಷ್ಟಳಾಗಿ ನಿನಗೆ ಸ್ವರ್ಗ ಕೊಡ್ತಾಳೆ, ಸ್ವರ್ಗ ಸಿಗುತ್ತೆ ನಿನಗೆ. ಹೌದಾ? ಹೌದು. ಒಂದು ಕೆಲಸ ಮಾಡು, ನರಬಲಿ ಕೊಟ್ಟರೆ. ಪಾಳ್ಯಗಾರ ಹೇಳ್ತಾನೆ, ನಿಮಗಿದೆಯಲ್ಲ ಈಗ ಬೈ ಒನ್ ಟೇಕ್ ಒನ್ ಅಂತಾರ, ಸುಖವಾಗಿ ಯಾರು ಕೊಡ್ತಾರೆ ನರಬಲಿ ಕುರಿಗೋಸ್ಕರ? ಬುದ್ಧ ಹೇಳ್ತಾನೆ, ನನ್ನನ್ನು ಬಲಿ ಕೊಡು, ಕುರಿ ಮರಿನ ಬಿಟ್ಟು ಬಿಡು ಅಂತ. ಇದು ಬುದ್ಧನ ಹೃದಯ, ಬುದ್ಧನ ಆ ಫೀಲಿಂಗ್ಸ್, ಬುದ್ಧನ ಶಕ್ತಿ. ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಾ ಇದ್ದಿದ್ದು, ಯಾರೋ ವಯಸ್ಸಾದರೂ ರೋಡ್ ಕ್ರಾಸ್ ಮಾಡ್ತಿದ್ರೆ, ಅಜ್ಜಿ ತಾತ ಬಾ ಕೈ ಹಿಡ್ಕೊತೀನಿ, ಕೈ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡಿಸೋರು. ನಾನು ಹೇಳು ಬಂದು ಭಾಳ ಒಳ್ಳೇದು ಮಾಡಿದೆ ಮಗು, ಈಗ ನೀನು ಯಾಕೋ ಊರಿನ ಹೊಸ ಬರೀ ಅವ್ನಿಗೆ ಯಾರು ಹಾಕ್ಕೊಳ್ಳಿ, ಮನೆ ಬಿಟ್ಟು ಯಾಕೆ ಹೋಗ್ತೀಯ? ನಾವು ಹೇಳ್ಕೊಡ್ತೀವಿ, ನಾವೇ ಹೇಳ್ಕೊಡ್ತೀವಿ. ವಿ ಆರ್ ದಿ ಪೀಪಲ್ ಹೂ ಸ್ಪಾಯ್ಲ್ ಅವರ್ ಚಿಲ್ಡ್ರನ್. ಮನೇಲಿ ಮಗು ಎಂಥ ಕೆಲಸ ಮಾಡಿದೆ ಮಗು ಅಂತ ನಟಿಕೆ ಹೊಡೆದು ಮುದ್ದಾಡ್ಬಿಡೋರು, ಇದ್ದ ಕೆಲಸ ಮಾಡಿದೆ ಅಂತ. ಅಲ್ಲಿ ರಸ್ತೆಯಲ್ಲಿ ನೋಡಿದ್ರೆ ಒಬ್ಬಳು ವಯಸ್ಸಾದವಳು ಒಂದು ಬ್ಯಾಗ್ ಎತ್ಕೊಂಡು ಹೋಗೋಕೆ ಆಗೋದಿಲ್ಲ, ಎತ್ಕೊಂಡು ಹೋಗ್ತಿದ್ದಾಳೆ. ದೆನ್ ಅಲ್ಲಿ ಹೋಗ್ಬಿಟ್ಟು, ಕೊಡಮ್ಮ ಅಷ್ಟು, ಎಲ್ಲಮ್ಮ ಮನೆ, ಯಾಕಮ್ಮ ನೀನು ಎತ್ಕೊಂಡ್ಬರ್ತೀಯಾ? ನನಗೆ ಇದೆಲ್ಲ ನನಗೆ ಎಷ್ಟು ಜ್ಞಾಪಕ ಬರುತ್ತೆ ಅಂದರೆ, ನಾನು ಶಿವನಹಳ್ಳಿಯಿಂದ ಬೆಂಗಳೂರಿಗೆ ಬರುವಾಗ ನಾನೇ ಡ್ರೈವ್ ಮಾಡ್ಕೊಂಡ್ಬರ್ತಿದ್ದೆ ಜೀಪಲ್ಲಿ. ಅಲ್ಲಿಂದ ಅಲ್ಲಿಗೆ ಸುಮಾರು 12 ಕಿಲೋಮೀಟ್ರ್ ಇರೋದು. ಆ ಉರಿ ಬಿಸಿಲಲ್ಲಿ, ರೋಡ್ ಇಲ್ಲ, ಕಾಡದು, ಬನ್ನೇರುಘಟ್ಟದ ಹಿಂಭಾಗದ ಕಾಡು. ನಾನು ಬರ್ತಿದ್ರೆ ಎಷ್ಟು ಜನ ಹೆಂಗಸರು, ಪುಟ್ಟ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು, ಆ ಆಸ್ಪತ್ರೆಗೆ ಹೋಗೋರು, ಹಿಂಗೆ ಕೈ ಅಂದರೆ ನಿಲ್ಲಿಸುವೆ ನಾನು, ಬನ್ನಿ ಹತ್ಕೊಳ್ಳಿ, ಬಿಡ ಅಂತ. ಕೊನೆಗೆ ತೂದು ಕೂತ್ಕೊಳ್ಳುವೆ, ಎಲ್ಲರೂ ತುಂಬಿಸ್ಕೊಳ್ಳುವೆ. ಸ್ವಾಮೀಜಿ ಹೇಳು, ಏನೋ ಅಷ್ಟು ಮಾಡ್ತಿದ್ದೆ. ಇಲ್ಲ ಸ್ವಾಮೀಜಿ ನಡ್ಕೊಂಬರ್ತಾ ಇದ್ದಾರೆ. ಏನು ಸ್ವಾಮೀಜಿ ಗಾಡಿ ನಾನು ಎತ್ಕೊಂಡ್ಬರ್ತೀನ? ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಬರುತ್ತೆ. ಇದನ್ನು ನಾವೆಲ್ಲ ಡೆವಲಪ್ ಮಾಡ್ಕೊಂಡಿದ್ದಕ್ಕೆ ನಾನು ಇಲ್ಲಿರೋದು. ಇನ್ನೂ
ಇವತ್ತೊಂದು ದಿವಸ ಹಾಗೆ ನಡೀತಾರ? ಯಾಕೆ ಹಾಗೆ ಮಾಡ್ತಾರ್ರಿ? ಬಸ್ಸಲ್ಲಿ ನೋಡ್ರಿ, ವಯಸ್ಸಾದ ಅಜ್ಜಿ ನಿಂತಿರ್ತಾರೆ, ಕೈ ಕಾಲು ಅಲ್ಲಾಡ್ತಾ ಇದೆ, ನಿಂತಿದ್ರೆ ಅವನ ಗರ್ಲ್ ಫ್ರೆಂಡ್ ಜೊತೆ ಮೊಬೈಲ್ ನೋಡ್ತಿರ್ತಾನೆ. ಹಿ ಡಸಂಟ್ ಹ್ಯಾವ್ ಎ ಅಯೋಟ್ ಆಫ್ ಹಾರ್ಟ್ ಟು ಹೆಲ್ಪ್ ದಟ್ ಎಲ್ಡರ್ಲಿ ಲೇಡಿ. ಯಾರೋ ಒಬ್ರು ಹೆಂಗಸರು ನಿಂತಿದ್ದಾರೆ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಇದು ಬದಲಾದ ಪ್ರಪಂಚ. ಬುದ್ಧ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಹೇಳ್ತಾನೆ, ಆ ಕುರಿ ಮರಿನ ಬದುಕಿಸ್ಬೇಕಾರೆ ನನ್ನನ್ನು ನರಬಲಿ ಕೊಡು. ಪಾಳೆಗಾರ ಶಾಕ್ ಆಗಿಬಿಡ್ತಾನೆ. ಅವನ ಮನಸ್ಸಿಂದ ಸ್ವರ್ಗ ನರಕ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಬುದ್ಧನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಇದು ಬುದ್ಧ ಜೀವನದ. ಬುದ್ಧ ಇಂಥದ್ರಲ್ಲಿ ಹುಟ್ಟಿದ, ತಾಯಿ ಮಾಯಾವತಿ, ಶುದ್ಧೋಧನ, ಅವನು ಕಪಿಲವಸ್ತು ಅವೆಲ್ಲ ಇರುತ್ತೆ. ಗೋ ಟು ದ ಡೆಪ್ತ್, ಗೋ ಟು ದ ಆ ಒಂದು ಜಿಸ್ಟ್ ಆಫ್ ಬುದ್ಧಾಸ್ ಲೈಫ್ ಈಸ್ ನಥಿಂಗ್ ಬಟ್ ಕರುಣೆ, ದಯೆ. ಅವನಿಂದಲೇ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಸ್ನಾನಘಟ್ಟಗಳು, ಆಸ್ಪತ್ರೆಗಳು, ನಾನು ಶುಶ್ರೂಷಾ ಕೇಂದ್ರಗಳು ಅಂತ ಹೇಳ್ತೇನೆ, ಆಮೇಲೆ ಅನ್ನದಾನದ ಕೇಂದ್ರಗಳು, ಇವೆಲ್ಲ. ಅದಕ್ಕೆ ನಾವು ನಮ್ಮಂಥ ಸನ್ಯಾಸಿಗಳು ಇಂಥ ಕೆಲಸಗಳಿಗೆ ಹೋಗ್ತೀವಿ. ಈಗ ನಾನು ವಿ ಆರ್ ಲೈಕ್ಲಿ ಟು ಸ್ಟಾರ್ಟ್ ತುಮಕೂರಿನಲ್ಲಿ 112 ವರ್ಷ ಆಗಿದೆ ಎಂಪ್ರೆಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಗೌರ್ಮೆಂಟ್ದು, ಹಳೇ ಕಾಲದ್ದು, 100 ವರ್ಷದ ಮೇಲಾಗಿದೆ ಅದು. ಆ ಸ್ಕೂಲ್ಗೆ ಅಥವಾ ಆ ಕಾಲೇಜಿಗೆ ಬರೋರು ಬರೀ ಹೆಣ್ಮಕ್ಳು. ಆ ಹೆಣ್ಮಕ್ಕಳು ತಂದೆ ತಾಯಿ ಅವರೆಲ್ಲ ಎಲ್ಲಿ ಅಂದರೆ, ಅವರೆಲ್ಲ ಬೆಂಗಳೂರಲ್ಲಿ ಕೂಲಿ ಮಾಡೋರು, ತುಮಕೂರಲ್ಲಿ ಕೂಲಿ ಮಾಡೋರು, ಆಟೋ ರಿಕ್ಷಾ ಓಡಿಸೋರು, ಅಥವಾ ರೆಗ್ಯುಲೇಟೆಡ್ ಮಾರ್ಕೆಟಲ್ಲಿ ಮೂಟೆ ಹೊರೋರು. ಅವ್ರ ಮಕ್ಕಳುಗಳು ಈ ಪುಟ್ಟ ಈ ಮಕ್ಕಳು ಇಲ್ಲಿಗೆ ಬಂದಿರೋರು, ಎಂಪ್ರೆಸ್ ಸ್ಕೂಲ್ನಲ್ಲಿರೋರು, ಎಂಪ್ರೆಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರೋರು. ಮೇಡಮ್, ನಾನು ನೆನ್ನೆಯಲ್ಲಿ ಮೀಟಿಂಗ್ ಇತ್ತು. ಮೇಡಮ್ ನನಗೆ ಮಾತಾಡ್ಸಿದ್ರು ಒಂದಷ್ಟು ಜನಕ್ಕೆ. ಅವರೇ ಲೆಕ್ಚರರ್ಗಳೇ ಕೆಲವು ಸಲ ಬ್ಯಾಗಲ್ಲಿ ಬನ್ ಇಟ್ಕೊಂಡಿರ್ತಾರಂತೆ. ಯಾವುದೋ ಹೆಣ್ಮಗು ತಲೆ ತಿರುಗಿ ಬಿದ್ದರೆ ಅಥವಾ ಏನಾದ್ರು ತೊಂದರೆ ಆದರೆ ಆ ಒಂಚೂರು ನೀರು ಅದು ಇದು ಕೊಡೋಕ್ಕೆ. ಈಗ ನನಗೆ ಕೇಳಿದ್ರೆ ಅದನ್ನು ನಾನೇನು ಮಾಡಲಿ ರೀ? ಈಗ ವಿ ಆರ್ ಲೈಕ್ಲಿ ಟು ಸ್ಟಾರ್ಟ್ ಫಾರ್ 1000 ಪುರೆಸ್ಟ್ ಆಫ್ ದ ಪೂರ್ ಗರ್ಲ್ ಚಿಲ್ಡ್ರನ್ ಆಫ್ಟರ್ನೂನ್ ಫುಡ್. ಹೇಗೆ ಯೂನಿವರ್ಸಿಟಿಯಲ್ಲಿ ಕೊಡ್ತೀವೋ ಇಲ್ಲಿ ಕೊಡ್ತೀವಿ ಅಂತ ನಾನು ಹೇಳಿ. ಅತ್ತೆ ಬಿಟ್ಟರು ಟೀಚರ್ಗಳು, ಪ್ರೊಫೆಸರ್ಸಲ್ಲ. ಯಾನ್ ಸ್ವಾಮೀಜಿ ಹಿಂಗೆ ಯೋಚನೆ ಮಾಡ್ತಿರೋದು? ನಾನು ಹೇಳಿದೆ, ಇದು ಹೊಸದಲ್ಲ, ನಮ್ಮ ಸನಾತನ ಧರ್ಮಕ್ಕೆ ಪರಂಪರೆಯಿಂದ ಬಂದಿರೋದು, ಹೊಸದಲ್ಲ. ಸಿದ್ಧಗಂಗಾ ಶ್ರೀಗಳು ನಡೆಸ್ಕೊಂಬರ್ತಿರೋ ದಾಸೋಹದ ಆ ಒಂದು ಪರಂಪರೆ ಅದು. ನಾ ಸುಮ್ಮನೆ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಅಂತ. ಇಟ್ ಈಸ್ ಅ ರಿಸ್ಕ್. ಐ ಥಿಂಕ್ ವಿ ನೀಡ್ ನಿಯರ್ಲಿ 40 to 50 lakhs per year. ಬಟ್ ಎಸ್, ವಿ ವಿಲ್ ಡೂ ಇಟ್. ಅದು ಹೃದಯವಂತಿಕೆ ಅಂತ ಹೇಳಿ ಬುದ್ಧ ಅದನ್ನು ಹೇಳಿ ಮುಂದೆ ಹೋಗ್ತಿರ್ತಾನೆ. ನಿಲ್ಲು ಅಂತ ಯಾರು ಕೂಗ್ದಂಗೆ ಆಗುತ್ತೆ ಬುದ್ಧನಿಗೆ. ಯಾರು ಹೀಗೆ ಹೇಳೇ ಇರಲಿಲ್ಲ ವಾಯ್ಸು. ಅಲ್ಲಿ ಹೋಗಕ್ಕೆ ಮುಂಚೆ ಹೇಳ್ತಾರೆ, ಬುದ್ಧ ಎಲ್ಲಿ ಹೋಗ್ತಿದ್ದೇವೆ? ಈ ರಸ್ತೆಲಿ ಹೋಗ್ಬೇಡ, ಅಂಗುಲಿ ಮಾಲ ಇದ್ದಾನೆ. ನಿನ್ನ ಬೆರಳೆಲ್ಲ ಕತ್ತರಿಸ್ಬಿಟ್ಟು ಹಾರ ಮಾಡ್ಕೊಂಡು ಹಾಕೋತಾನೆ. ಅಯ್ಯೋ, ಈ ರಸ್ತೆ ಮಾತ್ರ ಹೋಗಬೇಡ. ಬುದ್ಧ ಹೇಳ್ತಾನೆ, ನಾನು ಇದೇ ರಸ್ತೆಗೆ ಹೋಗ್ತೀನಿ, ನಾನು ಇಲ್ಲೇ ಹೋಗಬೇಕು. ಬೇಡ ಅಪ್ಪ, ನಿನ್ನನ್ನು ಕತ್ತರಿಸಾಕ್ಬಿಡ್ತಾನೋ ಅವನು. ಅವನ ಹೆಸರೇ ಅಂಗುಲಿ ಮಾಲ ಅಂತ. ಇರಲಿ, ನಾನು ಹೋಗ್ತೀನಿ. ಅಲ್ಲಿ ಹೋಗ್ತಾನೆ ಒಳಗಡೆ. ಇವರೆಲ್ಲ ಬಾಕಿಯವರೆಲ್ಲ ಹೊಟ್ಟೋಗಿ, ಬೇಡಪ್ಪ ಸಾವಾಸ ಇಲ್ಲಿ ಹೋಗ್ತಾರೋ. ನಿಲ್ಲು. ಬುದ್ಧ ಅದೇ ಸ್ಮೈಲ್ ಮಾಡಿಕೊಂಡು ಸಣ್ಣ ಧ್ವನಿ ಹೇಳ್ತಾನೆ, ಮಗು, ನಾನು ನಿಂತೇ ಇದ್ದೀನಿ, ನೀನು ಓಡ್ತಾ ಇದೀಯಾ. ಜಗತ್ತಿನ ಹಿಂದೆ ನೀವು ಓಡ್ತಾ ಇದೀಯ. ನೀನೆಲ್ಲ ಇದೆಲ್ಲ ಮಾಡ್ತಿರೋದು ಯಾತಕ್ಕೆ? ನಿನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ. ನಾನು ನಿಂತಿದ್ದೀನಿ ಮಗು, ನಾನು ಹೋಗ್ತೀನಿ. ಅಂಗುಲಿ ಮಾಲಂಗೆ ನಂಬಕ್ಕೆ ಆಗಲಿಲ್ಲ. ಯಾಕಂದ್ರೆ ಮೂಂತ ಗುಟ್ರೆ ಹಾಕಿರೋ ಜನ ಓಡೋಗ್ಬಿಡೋರು. ಇವು ನಿಂತು ಮಾತಾಡ್ತಾ ಇದ್ದಾನೆ ನನ್ನ ಹತ್ರ. ಎಂಥ ಶಕ್ತಿ ಇರ್ಬೋದು ಬುದ್ಧನಿಗೆ ಅಂತ. ಅವನು ವಿವರಿಸ್ತಾನೆ, ಬುದ್ಧ, ಯಾಕೆ ನೀನು ದರೋಡೆಕಾರನಾಗಿದೆಯಾ? ಇದಕ್ಕೆ ತಾನೇ ನೀನು ದರೋಡೆಕಾರ ಆಗಿದ್ದಾನೆ. ಇದೇ ತಾನೇ ನಿನ್ನ ಜೀವನ. ಬಿಟ್ಟುಬಿಡು, ನೀನು ಸುಖವಾಗಿರಬಹುದು, ಆನಂದದ ಆ ಸೆಲೆಯಲ್ಲಿ ನೀನು ಸಂತೋಷವಾಗಿರಬಹುದು ಅಂದಾಗ ಅಂಗುಲಿ ಮಾಲ ಒಪ್ಕೊಂಡು ಬುದ್ಧನ ಶಿಷ್ಯನಾಗಿ ಸನ್ಯಾಸವನ್ನು ತೆಗೆದುಕೊತಾನೆ. ಸನ್ಯಾಸವನ್ನು ತೆಗೆದುಕೊಂಡು ಬುದ್ಧನ ವಿಹಾರದಲ್ಲಿ ಇರ್ತಾನೆ. ಆದರೆ ಅಂಗುಲಿ ಮಾಲನ ಹೆಸರು ಕೇಳಿದವರು ಜನ ಎಲ್ಲ ಥರ ನಡುಗ್ತಾ ಇದ್ದಿದ್ದ ಸ್ಥಿತಿ ಅದು.
ಯಾರಿಗೆಲ್ರಿಗೂ ಗೊತ್ತು, ಆಗೇನು ಮೊಬೈಲ್ ಇತ್ತಾ, ವಾಟ್ಸಪ್ ಇತ್ತಾ, ಇನ್ಸ್ಟಾಗ್ರಾಮ್ ಇತ್ತಾ, ಫೇಸ್ಬುಕ್ ಇತ್ತಾ? ಏನಿಲ್ಲ. ಇದು ನಡೆದಿದ್ದು ಇಲ್ಲಿ ಬುದ್ಧನ ವಿಹಾರದಲ್ಲಿ. ಹೊರಗಡೆ ಪ್ರಪಂಚಕ್ಕೆ ಏನು ಗೊತ್ತು? ಇವನು ಭಿಕ್ಷೆಗೆ ಅಂಗುಲಿಮಾಲ ಒಂದು ದಿವಸ ಒಂದು ಹಳ್ಳಿಗೆ ಹೋಗ್ತಾನೆ. ಭಿಕ್ಷೆ ಎತ್ತಕ್ಕೆ ಹೋದಾಗ ಯಾರೋ ಗುರ್ತಿಡ್ಬಿಡ್ತಾರೆ ಇವನ್ನ. ಇವನೇ ಕಣೋ ಅಂಗುಲಿಮಾಲ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇನ್ನು ಅಂಗುಲಿಮಾಲ ಈಗ ಮುಂಡಮಾಲ ಹಾಕೋತಾನೇನವನು, ಹುಷಾರ್ ಅಂತ ಹೇಳಿ ಎದುರಿಸ್ಬಿಟ್ಟು ಒಂದಷ್ಟು ಜನ ಧೈರ್ಯ ಮಾಡಿ ಕಲ್ಲು ಹೊಡಿತಾರೆ. ಇವನೇನು ಆ್ಯಕ್ಟ್ ಮಾಡಲ್ಲ, ರಿಯಾಕ್ಷನ್ನೇ ಇಲ್ಲ. ದೊಡ್ಡ ದೊಡ್ಡ ಪತ್ಥರ ಎಸಿತಾರೆ, ಏನು ರಕ್ತ ಹರಿತಾ ಇರುತ್ತೆ. ಕೋಲ್ಗಳಲ್ಲಿ ಬಡಿದು ಹಾಕ್ತಾರೆ, ಬಿದ್ದೋಗ್ಬಿಡ್ತಾನೆ. ಜನ ಏನು ಆಶ್ಚರ್ಯ, ಒಂದು ರಿಯಾಕ್ಷನ್ ಮಾಡಲಿಲ್ವಲ್ಲ ಇವನು. ಬುದ್ಧನ ಪ್ರಭಾವ ಅದು. ಬುದ್ಧನ ಮುಟ್ಟಿದ್ನಲ್ಲ, ಅವನಿಗೆ ಆ ಕೋಪ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ, ಸೇಡು ಅನ್ನೋದು ಹೊಟ್ಟೋಗ್ಬಿಟ್ಟಿದೆ. ಇವ್ರು ನನಗೆ ಶಿಕ್ಷೆ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಓಡೋಗಿ ಯಾರೋ ನ್ಯೂಸ್ ಕೊಡ್ತಾರೆ, ನಿಮ್ಮ ಶಿಷ್ಯ ಹೊಸ್ತಾ ಅವನು ಹೊಡೆದಾಕ್ಬಿಟ್ಟಿದ್ದಾರೆ, ಆಗೋಯ್ತು, ನೀವು ಹೋಗ್ಬಿಟ್ಕೋಬೇಕಾರೆ. ಬುದ್ಧ ಓಡೋಡಿ ಬರ್ತಾನೆ, ಅವನನ್ನು ತೊಡೆ ಮೇಲೆ ಮಲಗಿಸ್ಕೊತಾನೆ, ತಲೆನೇ ಇಟ್ಕೋತಾನೆ, ತಲೆ ನೀರು ಆರಿಸ್ತಾನೆ, ಕಣ್ಣಲ್ಲಿ ನೀರು ಹಾಕೋತಾನೆ. ಇಷ್ಟು ರಕ್ತ ಬರ್ತಿದ್ರು ನೀನು ಯಾಕೆ ಅವ್ರಿಗೆ ಒಂದು ಮಾತು ಹೆದರಿಸ್ಬೇಕಾಗಿತ್ತಲ್ಲ ಅಂದರೆ, ಅಂಗುಲಿಮಾಲ ಮಾತಾಡ್ತಾನೆ, ನೀವು ಜ್ಞಾಪಿಸ್ಕೊಳ್ಳಿ. ಹೇಳ್ತಾನೆ, ಬುದ್ಧ ಪಾಪ ಅವ್ರಿಗೇನು ಗೊತ್ತು, ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರಿಗೇನು ಗೊತ್ತು ಬುದ್ಧ. ನಾನು ನಿನ್ನ ಹತ್ರ ಬಂದುಬಿಟ್ಟೆ, ಶಾಂತಿ ಆಗಿಬಿಡ್ತು ನನ್ನ ಜೀವನ, ಅದಕ್ಕೆ ನಾನು ಯಾವ ರಿಯಾಕ್ಷನ್ನು ಮಾಡಲಿಲ್ಲ ಅಂದಾಗ ಬುದ್ಧ ಎಷ್ಟು ನೊಂದ್ಕೊಂಡಿದ್ದಾನೆ. ಇದು ಅಂಗುಲಿಮಾಲನ ಕಥೆ. ಇಲ್ಲಿ ನೀವೇನು ನೋಡ್ತೀರಾ ಅಂದರೆ, ಬುದ್ಧನ ಸ್ಪರ್ಶದಿಂದ, ಬುದ್ಧನ ಹತ್ರ ಮಾತಾಡೋದ್ರಿಂದ ಎಂಥ ಬದಲಾವಣೆ ಬಂದ್ಬಿಟ್ಟು. ಅವ್ನು ಹೇಳ್ತಾನೆ, ಅವ್ರಿಗೇನು ಹೇಳಬೇಡ ಬುದ್ಧ, ಪಾಪ ದೇ ನೋ ನಾಟ್, ಜೀಸಸ್ ಕ್ರೈಸ್ಟ್ ಅದನ್ನೇ ಹೇಳಿದ್ದು, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್, ಓ ಲಾರ್ಡ್ ಹ್ಯಾವ್ ಮರ್ಸಿ ಆನ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್ ಅಂತ. ಸೇಮ್ ಥಿಂಗ್ ವಿತ್ ಭಗವಾನ್ ಬುದ್ಧ. ಅಂಥ ಬುದ್ಧನ ನೆನೆಸ್ಕೊಂಡಿದ್ದೀವಿ. ಬುದ್ಧ ಪೂರ್ಣಿಮೆ ಆಗಿದೆ. ಈ ಹಾಡು ನಾನೊಬ್ಬನೇ ಹಾಡ್ತೀನಿ, ನೀನೇ ದಯಾಮಯ. ಬುದ್ಧನ ಬಗ್ಗೆ ಭಾಳ ಚೆನ್ನಾಗಿರೋ ಹಾಡು. ಈ ಹಾಡು ಕೇಳಿ ಬುದ್ಧನನ್ನು ನೆನೆಸ್ಕೊಂಡು ನೀವು ನಿಜವಾದ ಅರ್ಥದಲ್ಲಿ ಬುದ್ಧ ಪೂರ್ಣಿಮೆ ಮಾಡಿದಾಗಿದೆ ಅಂತ ಅನಿಸುತ್ತೆ ಅಲ್ವೇ? ಇಷ್ಟು ವಿಚಾರ ಬುದ್ಧನಲ್ಲಿ. ಎಂಥ ಬುದ್ಧ! ಈ ಆಸ್ಪತ್ರೆಗಳೆಲ್ಲ ಬುದ್ಧನಿಂದ ಶುರುವಾಗಿತ್ತು, ಈ ಧರ್ಮಛತ್ರಗಳೆಲ್ಲ ಬುದ್ಧನಿಂದ ಶುರುವಾಗಿತ್ತು, ಈ ಸ್ನಾನಘಟ್ಟಗಳೆಲ್ಲ ಬುದ್ಧನಿಂದ ಶುರುವಾಗಿತ್ತು ಜಗತ್ತಿಗೆ. ಹೌದು, ಅವನು ಕರ್ಮಕಾಂಡ ಅದೆಲ್ಲ ಬೇಡ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನೀವು ಪರಿಶುದ್ಧರಾಗಿರಿ, ನಿಮಗೆ ಪರಮಾತ್ಮ, ನಿಮ್ಮ ಆನಂದ ನಿಮ್ಮಲ್ಲೇ ಇದೆ. ನಿಮ್ಗೆ ಜ್ಞಾಪಕ ಇರಲಿ, ನಾನು ಸನ್ಯಾಸ ತೊಗೊಂಡಿದ್ದು 1986ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ. ಎಷ್ಟು ವರ್ಷ ಆಯಿತು? ಸನ್ಯಾಸ ತಗೊಂಡ 86ಇಂದ 24, 39 ವರ್ಷ ಆಯಿತು. ಸನ್ಯಾಸ ತಗೊಂಡ ತಕ್ಷಣ ನಾನು ದೊಡ್ಡ ಸ್ವಾಮೀಜಿ ಹತ್ರ ಹೋಗಿ ಹೇಳಿದೆ, ಸ್ವಾಮೀಜಿ ಕಲ್ಕತ್ತಾದಲ್ಲಿ ಗಂಗಾ ನದಿ ದಡದಲ್ಲಿ ನಾವು ಅವೆಲ್ಲ ದೊಡ್ಡದು ಪ್ರೋಸೆಸ್ ಎಲ್ಲ ಇನ್ನೊಂದು ದಿವಸ ಹೇಳ್ತೀನಿ. ತಗೊಂಡು ಬಂದಮೇಲೆ ಈ ಥರ ಎಲ್ಲ, ಈ ಬಟ್ಟೆ, ಈ ಶರ್ಟ್ ಇರಲ್ಲ, ಹೊಲಿದಿರೋ ಬಟ್ಟೆ ಯಾವುದೂ ಇರಲ್ಲ, ಬರೀ ಒಂದು ಹೊತ್ಕೊಳ್ಳೋದು, ಒಂದು ಪಂಚೆ ಇರೋದು. ಹೇಳಿದೆ, ಸ್ವಾಮೀಜಿ ನಾನು ಸ್ವಲ್ಪ ದಿವಸ ಯಾತ್ರೆಗೆ ಹೋಗ್ಲಾ? ಅಯ್ಯೋ, ಆಫೀಸ್ ನೋಡ್ಕೋತಾ ಇದ್ದೆ ಬೆಂಗಳೂರಲ್ಲಿ, ಬೆಂಗಳೂರು ಆಶ್ರಮದಲ್ಲಿ, ಯಾತ್ರೆಗೆ ಹೋದರೆ ಅವೆಲ್ಲ ಆಗೋಲ್ಲ. ಇಲ್ಲ ಸ್ವಾಮೀಜಿ, ದಯವಿಟ್ಟು ಕೊಡಿ ಸ್ವಾಮೀಜಿ, ಸನ್ಯಾಸ ತೊಗೊಂಡಿದ್ದೀನಿ, ಸ್ವಲ್ಪ ಕೊಡಿ. ಆಯಿತು ಅಂತ ಸ್ಯಾಂಕ್ಷನ್ ಮಾಡಿದ್ರು ಒಂದು ಸ್ವಲ್ಪ ದಿವಸ ರಜಾನ. ಆಮೇಲೆ ಹಣ, ಕಲ್ಕತ್ತಾದಿಂದ ಹೌರಾ ಸ್ಟೇಷನ್ಗೆ ಬರಲಿಕ್ಕೆ ಬಸ್ ಚಾರ್ಜು ₹1 ಇತ್ತು. ಹೌರಾ ಸ್ಟೇಷನ್ನಿಂದ ನಾನು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡಿದ್ದು ಬೌದ್ಧ ಗಯೆಗೆ, ಬುದ್ಧನ ಗಯೆಗೆ ಹೋಗಬೇಕು ಅಂತ ಹೇಳಿದ. ರೈಲ್ವೆ ಚಾರ್ಜು ₹32, ಒಟ್ಟು ಒಂದು ₹120 ಏನೋ ಕೊಟ್ಟಿದ್ರು, ಊಟದ್ದು ಸೇರಿ. ಭಿಕ್ಷೆ ಮಾಡ್ಕೊತೀಯದಕ್ಕೆ ಪರವಾಗಿಲ್ಲ, ಅಷ್ಟೇ ಇತ್ತು. ಬ್ಯಾಗು, ಸೂಟ್ ಕೇಸು, ಮತ್ತೊಂದು ಮುಗಿದೊಂದು ಏನೂ ಇಲ್ಲ, ಒಂದು ಜೋಳಿಗೆ ಇತ್ತಷ್ಟೇ. ಹೊರಟಿದ್ದೆ.
ಫಸ್ಟ್ ಬುದ್ಧನ ಅಲ್ಲಿಗೆ ಹೋಗಿ ಅವನು ಎಲ್ಲಿ ಸಾಕ್ಷಾತ್ಕಾರ ಪಡ್ಕೊಂಡ ಬೋಧಿ ವೃಕ್ಷದ ಅಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಇದೆ, ಅಲ್ಲೊಂದು ಮಠ ಇದೆ, ಬೌದ್ಧ ಭಿಕ್ಷುಗಳಿರೋದು. ಅವರು ಹೇಳಿದೆ, ಅವರು ಎಷ್ಟು ಸಂತೋಷಪಟ್ಟರು ಅಂದರೆ ಒಳಗಡೆ ಶ್ರೈನಿಗೆ ಬಿಟ್ಬಿಟ್ರು. ನನಗೆ ಬುದ್ಧನ ವಿಗ್ರಹ ಇದೆ, ನಾನು ಒಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ಎಲ್ಲಿ ಆ ದೊಡ್ಡ ಪರ್ವತ ಯಾವುದೋ ಒಂದು ಪುಟ್ಟದೊಂದು ಸಣ್ಣದು ಕಲ್ಲೊಂದು ಪುಡಿ ಇದ್ದಂಗೆ ನಾನು ಅಷ್ಟು ಬುದ್ಧ ನನ್ನ ಮುಂದೆ ಕಾಣ್ತಾ ಇದ್ದ. ಕುಳಿತುಕೊಂಡು ಹೋಲ್ ಡೇ ಐ ಸ್ಪೆಂಟ್ ಇನ್ ದಟ್ ಬೋಧಿ ಆ ದೇವಸ್ಥಾನದಲ್ಲಿ. ಎಂಥ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ನಮಗೇನಾಗದೇ ಇದ್ದರೂ ಅವ್ನು ನೋಡ್ತಾ ಇದ್ದೆ ನಾನು ಬುದ್ಧನ. ಆ ಬುದ್ಧ ಇವತ್ತು ನಮ್ಮ ಭಾರತದಲ್ಲಿ ಏನಾಗಿದೆ, ಜನಗಳ ವಿಚಾರಧಾರೆ ಏನಿದೆ, ಕಿರುಕುಳ, ತೊಂದರೆ, ಹಿಂಸೆ, ಮಾನಸಿಕವಾಗಿ ಹಿಂಸೆ, ದೈಹಿಕವಾಗಿ ಹಿಂಸೆ, ಮನುಷ್ಯತ್ವೇ ಇಲ್ಲ, ಮೌಲ್ಯಗಳೂ ಇಲ್ಲ. ಇದು ಬುದ್ಧ ನಡೆದಾಡಿದ ಭೂಮಿನ ಅಂತ ಅನಿಸುತ್ತೆ ನನಗೆ. ಮಹಾವೀರ ನಡೆದಾಡಿದ ಭೂಮಿನ ಅಂತ ಅನಿಸುತ್ತೆ. ಯಾರೋ ಕೇಳಿದ್ರಂತೆ ಯಾರಿಗೋ, ಯಾಕೆ ಅಷ್ಟು ಕಿರುಕುಳ ಕೊಡ್ತೀರಾದರೆ, ಸುಮ್ಮನೆ ಅದರಲ್ಲೊಂದು ಆನಂದ ಸಿಗುತ್ತೆ ಎಂದು. ಇಲ್ಲೇ ಐ ಗೆಟ್ ಜಾಯ್ ಬೈ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಟು ಸಂಬಡಿ. ಇಂಥ ಪ್ರಪಂಚ ಬಂದ್ಬಿಡ್ತಲ್ಲ ನಮಗೆ. ನಡೆದೆ ಬಸ್ಸಂದು ಹೇಳಿದೆ ನಿಮಗೆ, ವಯಸ್ಸಾದವರು ಬಸ್ನವರು ಅಂತ ಏನು ದಿನ ಬೆಳಗರ ನಾನು ನೋಡ್ತಾ ಇರ್ತೀನಿ. ಯಾರೋ ಪಾಪ ಸ್ಕೂಲ್ಗೆ ಹೋಗ್ತಿದ್ದಾರೆ, ಊಟದ ಡಬ್ಬಿ ಇಟ್ಕೊಂಡಿದ್ದಾರೆ, ಬ್ಯಾಗ್ ಇಟ್ಕೊಂಡಿದ್ದಾರೆ, ಬಿಟ್ಟು ಬಿದ್ದುಬಿಟ್ರು, ಊಟದ ಡಬ್ಬಿನೂ ಬಿದ್ದೋಯ್ತು, ಚೆಲ್ಲೋಯ್ತು ಎಲ್ಲರೂ. ಇನ್ನು ಕೆಲವರಿದ್ದಾರೆ, ಅವ್ರಿಗೆ ಯೂನಿವರ್ಸಿಟಿನಲ್ಲೆಲ್ಲ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇವರು ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲಿಸ್ಟು ಅಂತೆಲ್ಲ. ಅವರು ಹೋಗ್ತಿರುವಾಗ ಆ ಒಬ್ಬ ಪದವೀಧರ ಹೋಗ್ತಿರುವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಒಬ್ಬ ಬಿದ್ದೋಗ್ಬಿಡ್ತಾನೆ, ರಕ್ತ ಹರಿತಿರುತ್ತೆ. ಪ್ಲೀಸ್ ಕಾಲ್ 102, ಪ್ಲೀಸ್ ಕಾಲ್ 102, ಪ್ಲೀಸ್ ಹೆಲ್ಪ್ ಮೀ 108 ಅಂತ ಕರಿತಿದ್ರೆ ಇವನು ಮೊಬೈಲಲ್ಲಿ ಫೋಟೋ ಹೊಡ್ಕೋತಾ ಇರ್ತಾನೆ. ಇದು ಬುದ್ಧ ನಡೆದಾಡಿದ ಭೂಮಿ. ನಿಜನ ಹೇಳಿ ನೀವು, ನಾನು ಸುಳ್ಳು ಹೇಳ್ತಿದ್ದನ್ನ ಹೇಳಿ. ಇದನ್ನು ನೋಡಿ ನೋಡಿ ನನಗೆ ಬೇಸತ್ತೋಗ್ಬಿಟ್ಟಿದೆ. ಯಾಕಪ್ಪ ಈ ಭೂಮಿಗೆ ಬಂದ ಬುದ್ಧ ಅಂತ ನೋಡಿ. ಇದು ನಮ್ಮ ಬುದ್ಧ ನಡೆದಾಡಿದ ಭೂಮಿನ, ಮಹಾವೀರ ನಡೆದಾಡಿದ ಭೂಮಿನ, ವಿವೇಕಾನಂದರು ನಡೆದಾಡಿದ ಭೂಮಿನ, ರಮಣ ಮಹರ್ಷಿಗಳು ನಡೆದಾಡಿದ ಭೂಮಿನ, ಅಣ್ಣಮಾಚಾರ್ಯ ನಡೆದಾಡಿದ ಭೂಮಿನ, ದಾಸವರೇಣ್ಯರು ನಡೆದಾಡಿದ ಭೂಮಿನ, ಋಷಿಮುನಿಗಳು ನಡೆದಾಡಿದ ಭೂಮಿನ. ಇದು ಎಂಥ ದುರಂತ ಆಗಿದೆ ನಮ್ಮ ಸಮಾಜ. ಪೇಪರ್ ತೆಗೆದ್ರೆ ಸಾಕು, ಅದು ಓದ್ಲಿಕ್ಕಾಗಲ್ಲ. ಯಾರ್ದೋ ಕನ್ನಡಕ ಬುಡ್ದೋಯ್ತು, ಯಾರ್ದೋ ಕನ್ನಡಕ ಒಡೆದೋಯ್ತು. ಆ ಕನ್ನಡಕ ಕೊಟ್ಟಿರೋನು ಈ ಹುಡುಗಂಗೆ ಇಟ್ಕೊಂಡ, ಪುಟ್ಟ ಹುಡುಗಂಗೆ, ಲೇ ಸರ್ ಮಾಡಿಕೊಡೋ ಕನ್ನಡಕ ಒಡೆದೋಗಿದೆ ಅಂತ. ಈ ಹುಡುಗನ ಹತ್ರ ದುಡ್ಡಿಲ್ಲ ಅಂದ, ಈ ಹುಡುಗನ ಹತ್ರ ದುಡ್ಡಿಲ್ಲ, ಹಂಗೆ ಹೆಂಗಾರು ಸರ್ ಮಾಡಿಕೊಡು ಅಂದ. ಈ ಹುಡುಗ ಏನು ಮಾಡ್ದ, ಆ ಹತ್ರ ಇರೋ ಆ ಮನೇಲಿರುವಂತಹ ಆ ಸ್ಟೂಡೆಂಟು ಆ ಹುಡುಗಿ ಹತ್ರ ಮಾತಾಡ್ಕೊತಿದ್ದ, ಪುಟ್ಟ ಹುಡುಗ ಅವನು, ಈಸ್ ನಾಟ್ ಈವನ್ 14 years. ಅವಳ ಹತ್ರ ಅಕ್ಕ ನಂಗೆ ಒಂದು 2,000 ರೂಪಾಯಿ ಕೊಡು ಅಂತ. ಅವಳೇ ಹೋಗಿ 2,000 ನೀನು ಹೋಗಲ್ಲ, ಕೊಡೋಕ್ಕಾಗಲ್ಲ, ರಿಪೇರಿ ಮಾಡ್ಸೋಕ್ಕೆ. ಅದು ಅವಳು ಕೊಡಲಿಲ್ಲ. ಒಂದು ದಿವಸ ಅವಳು ಪರ್ಸಲ್ಲಿದ್ದದನ್ನ ಎತ್ತುಬಿಟ್ಟ, ಯಾಕೆಂದರೆ ಇವನು ತುಂಬ ಫೋರ್ಸ್ ಮಾಡ್ತಿದ್ದ ರಿಪೇರಿ ಮಾಡಿಕೊಡು ಅಂತ. ಎತ್ಕೊಂಡ. ಆಮೇಲೆ ಗಲಾಟೆ ಆಯಿತು. ಆಮೇಲೆ ಏನಾಯಿತು, ಇದು ಬುದ್ಧನ ನಾಡು. ಏನಾಯಿತು, ಹೋದ ಒಂದು ದಿವಸ ಮನೆಗೆ. ಅವಳು ಸ್ಟೂಡೆಂಟ್, ಅವಳು ಶಿವಸಾಯಿ. ಅವಳು ಮಾತಾಡುವಾಗ ಜಾರ್ ಬಿದ್ದುಬಿಟ್ಲು. ಇವನು ಮುಂದೆನೆ ನೀರಿತ್ತು, ಜಾರ್ ಬಿದ್ಲು. ಬಿದ್ದಾಗ ಅವಳು ತಲೆಗೇಟ್ ಬಿತ್ತು. ತಲೆಗೇಟ್ ಬಿದ್ದ ರಕ್ತ ಸುರಿತಿತ್ತು. ಈ ಹುಡುಗ ಓಡ್ ಬಂದು, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಯಾರಾದರೂ ಬನ್ನಿ, ಹಿಂಗಾಗಿದೆ ಅಂತ ಹೇಳಬೇಕೋ ಇಲ್ಲ. ಬಾಗಿಲು ಬೋಲ್ಟ್ ಹಾಕಿಬಿಟ್ಟು ಅಡುಗೆ ಮನೆಗೆ ಹೋಗಿ ಒಂದು ಚಾಕು ತೊಗೊಬಂದು ಅವಳ ಕೈ 2 ಕಟ್ ಮಾಡಿ, ಬ್ಲಡ್ ಎಲ್ಲ ಹೊರಗಡೆ ಹೋಗೋ ಥರ ಮಾಡಿ ಎಲ್ಲ ಒರೆಸ್ಬಿಟ್ಟು ಹಿಂದ್ಗಡೆ ಬಾಗಿಲಿಂದ ಹತ್ತಿ ಓಡ್ ಹೋಗ್ಬಿಟ್ಟ. ನೋಡೋರಿಗೆ ಇವಳು ಸೂಸೈಡ್ ಮಾಡ್ಕೊಂಡಿರೋ ಕೈ ಕತ್ತರಿಸಿದ್ದು. 14 years ಬಾಯ್. ಇದು ಸಮಾಜ. ಇದು ಯೂನಿವರ್ಸಿಟಿನಲ್ಲಿ ಡಿಗ್ರಿ ತಗೊಂಡಿರೋದು.
ಎಲ್ಲರೂ ಹಾಗೆ ಅಂದ್ಕೊಂಡ್ರಲ್ಲ. ಯಾರಿಗೂ ಪೊಲೀಸಿಗೆ ಮಾತ್ರ ಡೌಟ್ ಬರ್ತಿತ್ತು, ಏನೋ ಇದೆ ಇಲ್ಲಿ ಅಂದ್ಬಿಟ್ಟು ಹತ್ರ ಸುತ್ತಮುತ್ತ ಇರುವಂತಹ ಆ ಇದು CC ಕ್ಯಾಮ್ರಾಗಳನ್ನು ನೋಡಿದಾಗ ಈ ಹುಡುಗ ಓಡೋಗ್ತಿರೋದು, ಗೋಡೆ ಹತ್ತುತ್ತಿರೋದು, ಧುಮುಕ್ತಿರೋದೆಲ್ಲ ಹೋಗಿ ಹಿಡ್ಕೊಂಡು ಬಂದರೆ ತಪ್ಪಾಯಿತು ಅಂತ ಹೇಳ್ದಷ್ಟೇ. ಆ ಸುಂದರವಾದ ಹುಡುಗಿ, ಶಿ ವಾಸ್ ಸೋ ನೈಸ್. ಅವಳ ಫೋಟೋನು ಬಂದಿದೆ. ಎಷ್ಟು ಚೆನ್ನಾಗಿದ್ದಾಳೋ ಅವಳು, ಎಂಥ ಬಾಳ್ಬೋದಾಗಿತ್ತು ಅವಳು. ಇದು ಬುದ್ಧ ನಡೆದಾಡಿದ ಜೀವನನ. ಇದಕ್ಕೆ ಮೂಲ ಕಾರಣ ಏನಂದರೆ ಪೋಷಕರು, ಪೇರೆಂಟ್ಸ್. ಅವ್ರಿಗೂ ನಾಚಿಕೆ, ಅವ್ರಿಗೂ ಒಂದು ಹಿಂಜರಿತನ. ಹೋಗೋ ಮಠಕ್ಕೆ ಹೋಗ್ಬಿಡ್ಬಾರೋ, ಹೋಗು ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬ ಅಂದರೆ ಸುಮ್ಕೂತ್ಗಿರಮ್ಮ. ಓಹೋ ನೋಡು ಎಲ್ಲ ಇಲ್ವಾ, ನಿಂದು ಹೊಸ್ದ ಮಾಡ್ರನ್ ಈಗ ಏನಂತೆ. ಕೊನೆಗೆ ಯಾವ ಲೆಕ್ಕಕ್ಕೆ ಬರ್ತವೆ, ನೀ ಎಲ್ಲಾದರೂ ಹೋಗಪ್ಪ, ರಾತ್ರಿ ಮನೆಗೆ ಬಂದ್ಬಿಡು ಅವ್ನು ಸ್ಟೇಜ್ ಬಂದ್ಬಿಟ್ಟು. ಹಾಂ, ಏನು ಹೇಳೋದ ನಾವು, ಬಿಡಿಸೇ ಹೇಳಲ್ಲ ನಾನು. ಹೋಗದೆ ಇದ್ದರೆ ನಿಂಗೆ ಊಟ ಇಲ್ಲ, ಮನೆ ಬಿಟ್ಟು ಹೋಗು ಅಂತ ಹೇಳೋ ಶಕ್ತಿ ಯಾವ ತಾಯಿಗೂ ಯಾವ ತಂದೆಗೂ ಬರಲಿಲ್ಲ. ಈಗ ನಮಗಿತ್ತು. ನಾವು ಓದುವಾಗ, ನಾನು ಹೋಗುವಾಗ ಎಲ್ಲೋ ರಾಯರದು ಮಂತ್ರಾಕ್ಷತೆ ತಲೆ ಮೇಲೆ, ಕರಿಯಮ್ಮ ಸರೋಜನ್ ಕರಿ, ಅವ್ನು ತಿಂಡಿ ಕೊಡಬೇಡಮ್ಮ. ಮಂತ್ರಾಕ್ಷತೆ ಇಲ್ಲ ಅಜ್ಜಿ, ಗುರುವಾರ ಆರಾಧನೆ ಲೇಟ್ ಅಜ್ಜಿ, ಅದಕ್ಕೆ ಅವರು ಮಂತ್ರ ಕೊಡ. ನಿಜನ ಹೇಳ್ತಿದ್ದೀನಿ ಅಜ್ಜಿ ಅಂದರೆ ಅದು ದೇವಸ್ಥಾನಕ್ಕೆ ಬಂದು ಮಠಕ್ಕೆ ಬಂದು ಕೇಳಿದ್ದಾರೆ. ಈ ಹುಡುಗ ಬಂದು ಹೌದಪ್ಪ ಒಂದು ದಿವಸನೂ ತಪ್ಪಿಲ್ಲ ಈ ಹುಡುಗ ಅಂದಾಗ ಪರ್ಮಿಷನ್ ಸಿಕ್ತು ನನಗೆ. ಗುರುವಾರ ತಿಂಡಿ ಕೊಡಿ, ತಲೆ ಮೇಲೆ ಅಕ್ಷತೆ ಇಲ್ಲದೇ ಇದ್ದೂ ಕೊಡಿ. ಒಂದಷ್ಟು ದಿವಸ ನಾನು ಹಿಂದೂ ದಿವಸದ ಇಟ್ಕೊಂಡು ಬಂದೆ, ಯಾರ ಹತ್ರ ಅವ್ರು ಜಗಳ ಆಡೋದು ಅಲ್ಲ. ಇದೆಯಾ ಈಗ? ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಹೇಳಿಸ್ತೀರಾ? ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವ ಮಾಮ ಎಲ್ಲ ಹಳೇದು ಮಮ್ಮಿ. ಕ್ಯಾಟ್ ಮ್ಯಾನ್, ಬ್ಯಾಟ್ ಮ್ಯಾನ್, ರ್ಯಾಟ್ ಮ್ಯಾನ್ ಇದು ಹೇಳು ಮಮ್ಮಿ. ನಾವೇ ತಾನೆ ಬುದ್ಧನ ನಾಡಿದು ಆ ಸಂಸ್ಕೃತಿ ಬರಲಿ ವಾಪಸ್ಸು. ಶಂಕರರ ನಾಡು, ಮಧ್ವಾಚಾರ್ಯರ ನಾಡು, ರಾಮಾನುಜಾಚಾರ್ಯರ ನಾಡು. ರಾಮಾನುಜಾಚಾರ್ಯಗೆ ಹೇಳ್ತಾರೆ ಅವ್ರ ಗುರುಗಳು, ಮಂತ್ರ ನಿಂಗೆ ಹೇಳಿದ್ದೀನಿ ಹುಷಾರು, ನೀನೇ ಇದನ್ನ ಅಭ್ಯಾಸ ಮಾಡು. ರಾಮಾನುಜಾಚಾರ್ಯರು ಕೇಳ್ತಾರಂತೆ ಅವ್ರಿಗೆ, ಅಕಸ್ಮಾತ್ ನಾನು ಇನ್ನೊಬ್ರಿಗೆ ಹೇಳಿದ್ರೆ ನರಕಕ್ಕೆ ಹೋಗ್ತೀಯ, ಪರ್ಮನೆಂಟ್ ನರಕ ನಿಂಗೆ. ಆಗ ರಾಮಾನುಜಾಚಾರ್ಯ ಹೇಳ್ತಾರಂತೆ, ಅದೇ ಸಿಗಲಿ, ಈ ಮಂತ್ರವನ್ನು ಎಲ್ರಿಗೂ ಹೇಳ್ತೀನಿ ಅಂಥೇಳಿ ಹೊರಗಡೆ ಬಂದು ಒಂದು ಕಂಬದ ಮೇಲೆ ಹತ್ತಿ ಮಂತ್ರವನ್ನು ಹೇಳ್ತಾರಂತೆ ರಾಮಾನುಜಾಚಾರ್ಯರು. ಎಂಥದ್ರಿ, ಇಂಥ ಭೂಮಿಲಿ ಹೇಗಿದ್ದೋ ನಾವು, ಹೇಗಿದ್ದೀವಿ ಈಗ. ದಯವಿಟ್ಟು ಆದಷ್ಟು ಇಂಥ ಜಯಂತಿಯ ದಿವಸ, ಬುದ್ಧ ಜಯಂತಿ ದಿವಸ ನೆನೆಸ್ಕೊಳ್ಳೋದೇನೆಂದರೆ, ಆ ಭಗವಾನ್ ಆ ದಶಾವತಾರದಲ್ಲಿ 9ನೇ ಅವತಾರ ಬುದ್ಧ, ಕಲ್ಕಿ ಆಮೇಲೆ ಬಂದಿದ್ದು. ಆ ಅವತಾರದಲ್ಲಿ ನಾರಾಯಣನೇ ಆ ಸ್ವರೂಪ ಬಂದಿದೆ ಅಂತ ಹೇಳಿ ತುಂಬ ಭಾವುಕನಾಗ್ಬಿಟ್ಟೆ. ಯಾಕೆಂದರೆ ಎರಡೂ ನೋಡಿದ್ದೀನಿ ನಾನು. ನಾವೆಲ್ಲ ಇದ್ದ ಹೇಗಿತ್ತು. ಮಗು ಬೈಲೆ, ನೋಡೋ ಎದುರುಗಡೆ ಮನೆ ಪುಷ್ಪಮ್ಮನವ್ರು ಬಂದಿದ್ದಾರೆ, ಎದುರುಗಡೆ ಮನೆ ಮೀನಾಕ್ಷಮ್ಮನವ್ರು ಬಂದಿದ್ದಾರೆ, ಹೇಳೋ ಒಂದು ಹರಿಭಕ್ತಿ ಸಾರ ಹೇಳೋ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಕೈವಲ್ಯಪತಿ ನೀನು, ನಿನ್ನ ಸಮಾನನುಂಟೆ, ದೇವ ರಕ್ಷಿಸು ನನ್ನ ಅನವರತ. 1962 ಎಷ್ಟಾಯ್ತು ಹೇಳಿಸ್ತಾ ಇದ್ರು ಮನೆಯಲ್ಲಿ ಅವರು. ಏನ್ರಿ ನಿಮ್ಮ ಹುಡುಗ, ಅಯ್ಯೋ ರಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾನೋ, ಅಯ್ಯೋ ಹರಿಭಕ್ತಿ ಸಾರ ಹೇಳ್ತಾನಲ್ರಿ, ಗಿಳಿಯು ನಾನು ಪಂಜರದೋಳು, ಅದನ್ನು ಹೇಳಿದ್ರು ಹರಿಭಕ್ತಿ ಸಾರ. ಈಗ ನಿಮ್ಗೆ ಸಾರ ತೆಗೆದಾಕ್ಬಿಡ್ತಾರೆ ಹೇಳಿದ್ರೆ ಮೇಡಮ್. ಓಹೋ ಹರಿಭಕ್ತಿ ಸಾರ ಹೇಳ್ಬೇಕಂತ. ಇರಲಿ ಬಿಡಿ, ಕಾಲಾಯ ತಸ್ಮೈ ನಮಃ, ಶಿವನಿಗೆ ಹೇಳ್ತೀವಿ ಕಾಲಾಯ ತಸ್ಮೈ ನಮಃ ಅಂತ. ನೀವಿಷ್ಟೇ ಈ ಒಂದು ಏನಿದೆ ಪಂಗಡ, ಸತ್ಸಂಗ, ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಹೊಂದಿರುವಂಥ ನೀವುಗಳು ಈ ಧರ್ಮವನ್ನು ಉಳಿಸ್ತೀರ ಅಂತ ನಮಗೆ ಧೈರ್ಯ ಇದೆ. ನೀನೇ ದಯಾಮಯ, ಇನ್ನಾರಿರುವರು ನಿನ್ನಂಗದ ಹಿತಕಾರಿ.
ನಲಿವಿನಲಿ ಸಮೀಪ ಬಂಧು, ನೋವು ನಲಿವಿನಲಿ ಸಮೀಪ ಬಂಧು, ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ನೀನೇ ದಯಾಮಯ ಇನ್ನಾರಿರುವರು, ನೀನೇ ದಯಾಮಯ ಇನ್ನಾರಿರುವರು, ನಿನ್ನಂದದ ಹಿತಕಾರಿ. ನೋವು ನಲಿವಿನಲಿ ಸಮೀಪ ಬಂಧು, ನೋವು ನಲಿವಿನಲಿ ಸಮೀಪ ಬಂಧು, ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ಸಂಕಟ ಪೂರಿತ ಮೋಹ ಭವಾರ್ಣವ, ದುತ್ತರಣಕ್ಕೆ ನೀ ಸಹಕಾರಿ. ಸಂಕಟ ಮೋಹ ಭವಾರ್ಣವ, ದುತ್ತರಣಕ್ಕೆ ನೀ ಸಹಕಾರಿ. ಪ್ರಸನ್ನವಾಗಿಸು ಈ ಬಿರುಗಾಳಿಯ, ಪ್ರಸನ್ನವಾಗಿಸು ಈ ಬಿರುಗಾಳಿಯ, ರಿಪುದಲ ವಿಪ್ಲವಕಾರಿ. ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ನೀನೇ ದಯಾಮಯ ಇನ್ನಾರಿರುವರು, ನಿನ್ನಂದದ ಹಿತಕಾರಿ. ನೋವು ನಲಿವಿನಲಿ ಸಮೀಪ ಬಂಧು, ನೋವು ನಲಿವಿನಲಿ ಸಮೀಪ ಬಂಧು, ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ಪಾಪದಹನ ಪರಿತಾಪವನಾರಿಸು, ವರ್ಷಿಷು ಶೀತಲವಾರಿ. ಪಾಪದಹನ ಪರಿತಾಪವನಾರಿಸು, ವರ್ಷಿಷು ಶೀತಲವಾರಿ. ಎಲ್ಲರೂ ತ್ಯಜಿಸುವ ಅಂತಿಮ ಕಾಲದಿ, ಎಲ್ಲರೂ ತ್ಯಜಿಸುವ ಅಂತಿಮ ಕಾಲದಿ, ನೀನೇ ಆಶ್ರಯಕಾರಿ. ಶೋಕ ತಾಪ ಭಯಹಾರಿ, ಶೋಕ ತಾಪ ಭಯಹಾರಿ. ನೀನೇ ದಯಾಮಯ, ನೀನೇ ದಯಾಮಯ ಇನ್ನಾರಿರುವರು, ನಿನ್ನಂದದ ಹಿತಕಾರಿ. ನೋವು ನಲಿವಿನಲಿ ಸಮೀಪ ಬಂಧು, ನೋವು ನಲಿವಿನಲಿ ಸಮೀಪ ಬಂಧು, ಶೋಕ ತಾಪ ಭಯಹಾರಿ.
ताप भयहारी, शोक ताप भयहारी। प्रलयपयोधि जले धृतवानसि वेदं विहितमहित्रचरित्रमखेदं केशवधृत मीन शरीरं जय जगदीश हरे, जय जगदीश हरे, जय जगदीश हरे, जय जगदीश हरे। क्षितिरति विपुलतरे तव तिष्ठति पृष्ठे धरणि धरण चक्रगरिष्ठे केशवधृत चपरूप जय जगदीश हरे, जय जगदीश हरे, जय जगदीश हरे, जय जगदीश हरे। वसति दशन शिखरे धरणि तव लग्न शशिनिकुलंक कलेव निमग्न केशवधृत सुकर रूप जय जगदीश हरे, जय जगदीश हरे, जय जगदीश हरे, जय जगदीश हरे। नवरे नखमद्भुत शृंगं दलित हिरण्यकशिपुतन भृंगं केशवधृत नरहरि रूप जय जगदीश हरे, जय जगदीश हरे, जय जगदीश हरे, जय जगदीश हरे। छलयते विक्रमणे बलि मधुत वामन पदनख नीरजनित जन पावन केशवधृत मन रूप जय जगदीश हरे, जय जगदीश हरे, जय जगदीश हरे, जय जगदीश हरे। जगदपगत पापं नोपयसि पयसि शमित भवतापं केशवधृत भृगुपति रूप जय जगदीश हरे, जय जगदीश हरे, जय जगदीश हरे, जय जगदीश हरे। गणेदिक्पति कमनीयं दशमुखमौलिबलिं रमणीयं केशवधृत रघुपति रूप जय जगदीश हरे, जय जगदीश हरे, जय जगदीश हरे, जय जगदीश हरे। वहति वपुषि विषदेवसनं जलदाभं हलहति भीतिमिलित यमुनाभं केशवधृत हलधर रूप जय जगदीश हरे, जय जगदीश हरे, जय जगदीश हरे, जय जगदीश हरे। निन्दति अग्नविदेरः श्रुतिजातं सदय हृदयद
श्रितपशुघातं केशवधृत बुद्धशरीर जय जगदीश हरे जय जगदीश हरे जय जगदीश हरे निधने कलयसि करवालं धूमकेतुनि किमपि करालं केशवधृत कल्किशरीर जय जगदीश हरे जय जगदीश हरे जय जगदीश हरे जय जगदीश हरे श्री जय देव कवेरिदमुदितमुदारं शृणु सुखदं सुभदं भवसारं केशवधृत इदरूप जय जगदीश हरे 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 ನಾಳೆ ವೆಬಿನಾರ್ ಇರೋದಿಲ್ಲ. ಕಾರಣ ಗಣೇಶನ ಪೂಜೆ ಇರುತ್ತೆ, ಸಂಕಷ್ಟ ಚತುರ್ಥಿ ಇರೋದ್ರಿಂದ ಎಲ್ಲರೂ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಆಸ್ಪತ್ರೆಯ ದೇವಾಲಯ ಇದೆ, ಗಣೇಶನ ದೇವಸ್ಥಾನದಲ್ಲಿ ಬಂದು ಪೂಜೆಗೆ ಭಾಗವಹಿಸಬಹುದು. 5:30 ಆರಂಭ. ಆದ್ದರಿಂದ ವೆಬ್ಸೈಟ್ ಇರೋದಿಲ್ಲ. ಮುಂದಿನ ವಾರ ನಿಮ್ಮ ಭೇಟಿ ವೆಬ್ನಾರ್ನಲ್ಲಿರೋರಿಗೆಲ್ಲ ನಿಮಗೆ ಯಾರ್ಯಾರಿಗಾಗುತ್ತೋ ಅವರೆಲ್ಲ ಬನ್ನಿ. ನಾಳೆ ನಿಮ್ಮ ಭೇಟಿ ಗಣೇಶನ ಮುಂದೆ.